ದೇವರ ವಾಕ್ಯಗಳನ್ನು ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಯಾಕೆ ಅಂದರೆ ದೇವರ ವಾಕ್ಯವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ಆತ್ಮ ನಾಶವಾಗಿ ಹೋಗ್ತದೆ, ನಮ್ಮ ಆತ್ಮ ನಷ್ಟಪಟ್ಟು ಹೋಗ್ತದೆ. ಈ ಲೋಕದಲ್ಲಿ ನಮಗೆ ನಷ್ಟ ಆಗದೆ ಇರ್ಬೋದು ಏನು, ಆದರೆ ನಮ್ಮ ಆತ್ಮ ನಷ್ಟಪಟ್ಟು ಹೋಗ್ತದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಾವು ಕಾಪಾಡ್ಕೋಬೇಕಾಗಿರೋದು ಮುಖ್ಯವಾಗಿ ನಮ್ಮ ಆರೋಗ್ಯ ಅಲ್ಲ, ಆರೋಗ್ಯಕ್ಕಿಂತಲೂ ನಮ್ಮ ಆಸ್ತಿಗಿಂತಲೂ ನಮ್ಮ ಎಲ್ಲ ಸ್ಥಾನಮಾನಕ್ಕಿಂತಲೂ ಮುಖ್ಯವಾಗಿ ನಾವು ಕಾಪಾಡ್ಕೋಬೇಕಾಗಿರೋದು ನಮ್ಮ ಆತ್ಮ. ನಮ್ಮ ಆತ್ಮವನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇದ್ದರೆ ನಾವು ಕ್ರೈಸ್ತರಾಗಿದ್ದು ವೇಸ್ಟ್. ಆಗ ಪ್ರಾರ್ಥನೆಗೆ ಬರ್ತೀವೋ ನಮ್ಮ ಕೈಯಲ್ಲೊಂದು ಬೈಬಲ್ ಇರಬೇಕು. ಅದು ಏನು ತೋರಿಸುತ್ತೆ ಅಂದರೆ ಅದು ದೇವರ ವಾಕ್ಯದಲ್ಲಿ ನಮಗಿರುವ ಆಸಕ್ತಿ, ಯೇಸು ಕ್ರಿಸ್ತನ ಮೇಲೆ ನಮಗಿರುವ ಪ್ರೀತಿ ಮತ್ತು ದೇವರ ವಾಕ್ಯದಲ್ಲಿ ನಮಗಿರುವ ಅಪಾರ ನಂಬಿಕೆಯನ್ನು ತೋರಿಸುತ್ತೆ. ಯಾಕೆಂದರೆ ನಮಗೆ ಗೊತ್ತು ದೇವರ ವಾಕ್ಯ ಜೀವಂತವಾದದ್ದು. ದೇವರ ವಾಕ್ಯ ಅಂದರೆ ದೇವರೇ ಆಗಿದ್ದಾರೆ, ದೇವರ ವಾಕ್ಯ ಅಂದರೆ ಯೇಸುವೇ ಆಗಿದ್ದಾರೆ. ಅದರಿಂದ ಆ ನಂಬಿಕೆ ನಾವು ಕಾರ್ಯರೂಪದಲ್ಲಿ ತೋರಿಸ್ಬೇಕು. ನಮಗೆ ವಿಶ್ವಾಸ ಇದೆ, ಆದರೆ ಆ ವಿಶ್ವಾಸವನ್ನು ಕಾರ್ಯರೂಪದಲ್ಲಿ ನಾವು ತೋರಿಸದೇ ಇದ್ದರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ನಾಟಕ ಮಾಡ್ದಂಗೆ ಆಗ್ತದೆ. ಆದ್ದರಿಂದ ಬೈಬಲ್ ತಂದಿರುವವರು ಓಪನ್ ಮಾಡಿ ಓದೋಣ. ಯೆಶಾಯ ಪ್ರವಾದಿಯ ಪುಸ್ತಕ 55ನೇ ಅಧ್ಯಾಯ ವಾಕ್ಯ 2. ಬೈಬಲ್ ತರದೇ ಇದ್ದವರು ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ, ನಿಮಗೆ ಬೇಕಾದರೆ, ನನಗಲ್ಲ ನಿಮಗೆ ಬೇಕಾದರೆ. ಯೆಶಾಯ ಪ್ರವಾದಿಯ ಪುಸ್ತಕ 55 ವಚನ 2. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಓಕೆ. ಕಿವಿಗೊಡಿ, ನನಗೆ ಒಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನ್ನವನ್ನುಂಡು. ಓಕೆ, ನೆಕ್ಸ್ಟ್. ಕಿವಿಯನ್ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆ ನಗೆ. ಸಾಕು. ದೇವರು ಇವತ್ತು ಈ ವಾಕ್ಯದ ಮುಖಾಂತರ ನಮ್ಮನ್ನು ಕರೀತಾ ಇದ್ದಾರೆ. ದೇವರು ಹೇಗೆ ಮಾತಾಡ್ತಾರೆ ಕೇಳಿದರೆ ಥ್ರೂ ಹಿಸ್ ವರ್ಡ್, ವಾಕ್ಯದ ಮುಖಾಂತರ ಮಾತಾಡ್ತಾರೆ. ದೇವರು ಯಾವುದು ಕತೆ ಹೇಳೋದಿಲ್ಲ. ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಹೇಗೆ ಮಾತಾಡ್ತಾರೆ ಕೇಳಿದರೆ ಥ್ರೂ ಹಿಸ್ ವರ್ಡ್, ಅವರ ವಾಕ್ಯದ ಮುಖಾಂತರ ಅವರು ಮಾತಾಡ್ತಾರೆ. ನಾವು ಆಸ್ಪತ್ರೆಗೆ ಹೋಗುವಾಗ, ಏನಾದರೂ ಕಾಯಿಲೆ ಅಂತ ಆಸ್ಪತ್ರೆಗೆ ಹೋಗುವಾಗ ಅಲ್ಲಿ ಡಾಕ್ಟ್ರ್ ಮಾತಾಡ್ತಾರೆ. ಆ ಡಾಕ್ಟ್ರ್ ಮಾತನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ತೀವಿ. ಯಾಕೆ ಅಂದರೆ ಬದುಕೋ ಆಸೆ ಇರುತ್ತಲ್ವಾ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹೇಳೋದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ತೀವಿ. ತಗೊಳ್ದೇ ಇದ್ದರೆ ಏನಾಗುತ್ತೆ? ತಗೊಳ್ದೇ ಇದ್ದರೆ ಪೇಷಂಟು ಸತ್ತೋಗೋ ಚಾನ್ಸಸ್ ಇರುತ್ತೆ ಅಲ್ವಾ? ಆದರೆ ದೇವ್ರ ಮಾತನ್ನು ನಾವಿವತ್ತು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತೀವಿ? ಸೀರಿಯಸ್ ಆಗಿ ತಗೊಳ್ತೀವ? ತಗೋಬೇಕಾಯ್ತಾ? ದೇವರ ವಾಕ್ಯಗಳನ್ನು ನಾವು ಸೀರಿಯಸ್ ಆಗಿ ತೆಗೆದುಕೋಬೇಕು. ಯಾಕೆ ಅಂದರೆ ದೇವರ ವಾಕ್ಯವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಹೋದರೆ ಏನಾಗುತ್ತೆ ಅಂದರೆ ನಮ್ಮ ಆತ್ಮ ನಾಶವಾಗಿ ಹೋಗ್ತದೆ, ನಮ್ಮ ಆತ್ಮ ನಷ್ಟಪಟ್ಟು ಹೋಗ್ತದೆ. ಈ ಲೋಕದಲ್ಲಿ ನಮಗೆ ನಷ್ಟ ಆಗದೆ ಇರ್ಬೋದು ಏನು, ಆದರೆ ನಮ್ಮ ಆತ್ಮ ನಷ್ಟಪಟ್ಟು ಹೋಗ್ತದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಾವು ಕಾಪಾಡ್ಕೋಬೇಕಾಗಿರೋದು ಮುಖ್ಯವಾಗಿ ನಮ್ಮ ಆರೋಗ್ಯ ಅಲ್ಲ, ಆರೋಗ್ಯಕ್ಕಿಂತಲೂ ನಮ್ಮ ಆಸ್ತಿಗಿಂತಲೂ ನಮ್ಮ ಎಲ್ಲ ಸ್ಥಾನಮಾನಕ್ಕಿಂತಲೂ ಮುಖ್ಯವಾಗಿ ನಾವು ಕಾಪಾಡ್ಕೋಬೇಕಾಗಿರೋದು ನಮ್ಮ ಆತ್ಮ. ಆತ್ಮವನ್ನು ಉಳಿಸ್ಕೊಳ್ಳಿಕ್ಕಾಗದೇ ಇದ್ದರೆ ನಾವು ಕ್ರೈಸ್ತರಾಗಿದ್ದು ವೇಸ್ಟ್. ಅದರಿಂದ ದೇವರು ನಮ್ಮ ಜೊತೆಗೆ ಮಾತಾಡ್ತಾರೆ ವಾಕ್ಯದ ಮುಖಾಂತರವಾಗಿ. ಕಾರಣ ಏನು ಅಂದರೆ ನಮ್ಮ ಮೇಲೆ ಅವರಿಗೆ ಪ್ರೀತಿ ಇದೆ. ಅವರು ಬಯಸೋದು ನಮ್ಮ ಆತ್ಮ ರಕ್ಷಣೆ, ನಾವು ಬಯಸೋದು ನಮ್ಮ ಶರೀರದ ರಕ್ಷಣೆ ಅಲ್ವಾ? ನಾವಿನ್ನೂ ಕೂಡ ಯಾವ ರೀತಿಯಲ್ಲಿ ಕಾಯಿಲೆ ಇಲ್ಲದೆ, ಕಷ್ಟ ಇಲ್ಲದೆ, ಸುಖವಾಗಿ, ಸಾಲ ಇಲ್ಲದೆ, ಸಂಕಟ ಇಲ್ಲದೆ ಆರಾಮಾಗಿ ಬದುಕ್ಬೋದು ಅಂತ ನಾವು ಬಯಸಿ ಪ್ರಾರ್ಥನೆ ಮಾಡ್ತೀವಿ, ಹರಕೆ ಹೊತ್ಕೊಳ್ತೀವಿ, ಬೈಬಲ್ ಓದ್ತೀವಿ, ಧ್ಯಾನಗಳಿಗೆ ಹೋಗ್ತೀವಿ. ಅದು ಎಲ್ಲರೂ ಮಾಡ್ತಾರೆ. ಎಲ್ಲ ಮನುಷ್ಯರು ಅದನ್ನೇ ಬಯಸೋದು. ಕ್ರೈಸ್ತ ವಿಶ್ವಾಸಿಗಳಾದ ನಾವು ಅದನ್ನೇ ಬಯಸೋದಾದರೆ ಬೇರೆ ಜನರಿಗೂ ಕ್ರೈಸ್ತ ವಿಶ್ವಾಸಿಗಳಾದ ನಮಗೂ ಏನು ವ್ಯತ್ಯಾಸ ಇದೆ?
ಏನು ವ್ಯತ್ಯಾಸ ಇದೆ? ಈ ಪ್ರಪಂಚದಲ್ಲಿ ಎಲ್ಲರೂ ಬಯಸೋದು ಚೆನ್ನಾಗಿರಬೇಕು ಅಂತ ತಾನೇ. ಕಾಯಿಲೆ ಇರಬಾರ್ದು, ಕಷ್ಟ ಇರಬಾರ್ದು, ಚೆನ್ನಾಗಿರಬೇಕು, ನಮ್ಮ ಸಾಲ ಎಲ್ಲ ತೀರಬೇಕು, ನಮಗೊಂದು ಸ್ವಂತ ಮನೆ ಬೇಕು, ಏನೆಲ್ಲ ಆಸೆ ಇದೆ, ಒಳ್ಳೆಯ ಆಸೆಗಳು. ಅದು ಕ್ರೈಸ್ತ ವಿಶ್ವಾಸಿಗಳಾದ ನಮಗೂ ಅದೇ ಆಸೆನೇ, ಬೇರೆ ಜನರಿಗೂ ಅದೇ ಆಸೆನೇ. ಆದರೆ ಏನು ವ್ಯತ್ಯಾಸ ಏನು ಬಂತು ಅಲ್ವಾ? ಸೊ ಅದರಿಂದ ನಮ್ಮ ಆಸೆ ಈ ಲೋಕದ ಜನರ ಆಸೆಗಳಿಗಿಂತನೂ ವ್ಯತ್ಯಸ್ತವಾಗಿರಬೇಕು, ಬೇರೆ ಆಗಿರಬೇಕು. ಈ ಲೋಕದ ಜನ ಶರೀರದ ಸುಖದ ಬಗ್ಗೆ ಆಸೆ ಪಡುವಾಗ, ಅಥವಾ ಈ ಲೋಕದಲ್ಲಿ ನಾವು ಸೆಟ್ಲ್ ಆಗಬೇಕು, ಈ ಲೋಕದಲ್ಲಿ ನಮ್ಮ ಜೀವನ ಚೆನ್ನಾಗಾಗಬೇಕು ಅಂತ ಆಸೆ ಪಡುವಾಗ, ನಾವು ಆಸೆ ಪಡಬೇಕು ನಮ್ಮ ಆತ್ಮ ಚೆನ್ನಾಗಾಗಬೇಕು, ನಮ್ಮ ಆತ್ಮೀಕವಾದ ಜೀವನ ಚೆನ್ನಾಗಾಗಬೇಕು, ದೇವರ ಜೊತೆಗಿನ ನನ್ನ ಸಂಬಂಧ ಚೆನ್ನಾಗಾಗಬೇಕು, ನಾನು ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಬದುಕಬೇಕು, ನಿತ್ಯ ಜೀವಕ್ಕಾಗಿ ಬದುಕಬೇಕು. ಈ ಆಸೆಗಳು, ಆಸಕ್ತಿಗಳು ನಮ್ಮಲ್ಲಿ ಅಧಿಕವಾಗ್ತಾ ಹೋಗಬೇಕು. ಆಗ ಸಂತೋಷವಾಗಿ ಬದುಕ್ಬೋದು. ಓಕೆ, ನಾವು ವಾಕ್ಯಕ್ಕೆ ಹೋಗೋಣ. ಇಷಯ ಪ್ರವಾದಿ ಪುಸ್ತಕ 55ನೇ ಅಧ್ಯಾಯ 2-3ನೇ ವಾಕ್ಯದಲ್ಲಿ ದೇವರು ನಮ್ಮ ಜೊತೆಗೆ ಮಾತಾಡಿದ್ದಾರೆ, ಹೇಳಿದ್ದಾರೆ. ಈ ವಾಕ್ಯದ ಮುಖಾಂತರ ಏನು ಹೇಳಿದ್ದಾರೆ? ಆಹಾರವಲ್ಲದ್ದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚಬೇಕೇ? ಯಾವುದು ಇದು? ಆಹಾರವಲ್ಲದ್ದು ಯಾವುದು? ತೃಪ್ತಿ ತರದ ಪದಾರ್ಥ ಯಾವುದು? ಯಾವುದು ತೃಪ್ತಿ ತರಲ್ವಾ? ವಿಶ್ವಾಸ. ಆಹಾರವಲ್ಲದ್ದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ಅದರ ಅರ್ಥ, ಈ ಲೋಕದಲ್ಲಿ ನೀವು ಏನು ಮಾಡ್ತಾ ಇದ್ದೀರೋ ಎಲ್ಲದೂ ಕೂಡ ವ್ಯರ್ಥನೇ. ಈ ಲೋಕದ ಜೀವನನೇ ವ್ಯರ್ಥವಾದ ಒಂದು ಜೀವನಕ್ಕೋಸ್ಕರ ನಾಶವಾಗಿ ಹೋಗುವ ಒಂದು ಜೀವನ. ಈ ಶರೀರ ಉಳಿಯುತ್ತಾ, ನಾಶವಾಗಿ ಹೋಗುತ್ತಾ? ನೀವು ಈ ಶರೀರಕ್ಕೆ ಎಷ್ಟೇ ಸುಖ ಕೊಟ್ಟರು, ಎಷ್ಟೇ ಇದಕ್ಕೆ ಒಳ್ಳೇದು ಕೊಟ್ಟರು, ಇದಕ್ಕೆ ಎಷ್ಟು 100 ಡಿಗ್ರಿ ಕೊಟ್ಟರು, ಡಾಕ್ಟ್ರೇಟ್ ಕೊಟ್ಟರು, ಏನೆಲ್ಲ ಪದವಿ ಕೊಟ್ಟರು, ಏನೆಲ್ಲ ಸೌಂದರ್ಯ ಇದ್ದರು, ಎಷ್ಟೆಲ್ಲ ಸುಖ ಇದ್ದರೂ, ಒಂದು ದಿನ ಈ ಶರೀರ ಏನಾಗುತ್ತೆ? ಹುಳ ಹುಪ್ಪಟಗಳಿಗೆ ಆಹಾರ ಆಗೋಗುತ್ತೆ. ನೀವು ಎಷ್ಟು ಒಳ್ಳೆ ಮನೆ ಕಟ್ಟಿ ಆ ಮನೆಯೊಳಗಡೆ ಈ ಶರೀರನ ಇಟ್ಟರು, ಎಷ್ಟು ಒಳ್ಳೆ ಸಮಾಧಿ ಕಟ್ಟಿ ಸಮಾಧಿ ಒಳಗಡೆ ಶರೀರನ ಹೂತಾಕಿದ್ರು, ಅದು ಒಂದು ದಿನ ಏನಾಗುತ್ತೆ? ಸತ್ತೋಗುತ್ತೆ, ಅಥವಾ ಸತ್ತ ಮೇಲೆ ಹುಳ ತಿನ್ಕೊಂಡು ಹೋಗುತ್ತೆ, ಮಣ್ಣಾಗಿ ಹೋಗುತ್ತೆ. ನೀವೆಷ್ಟೆಲ್ಲ ಟೆನ್ಷನ್ ಮಾಡಿ ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತೀವಿ ಬೆಳಗ್ಗೆಯಿಂದ ಸಂಜೆ ತನಕ, ಎಲ್ಲ ಒಳ್ಳೇದಾಗಲಿ 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 ಅಂತ. ಎಲ್ಲ ಒಳ್ಳೇದಾಗಲು ಒಂದು ದಿನ ಹಾಳಾಗೋಗುತ್ತೆ. ಅದೇ ಈ ವಾಕ್ಯದ ಅರ್ಥ. ಈ ಲೋಕಕ್ಕಾಗಿ, ಲೋಕದ ಸುಖಕ್ಕಾಗಿ, ಲೋಕದಲ್ಲಿ ಸೆಟ್ಲ್ ಆಗಲಿಕ್ಕೋಸ್ಕರ ಬದುಕುವಂಥ ಜೀವನ ಒಂದು ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ಮೂರ್ಖತನದ ಜೀವನ ಆಗಿದೆ. ಮೂರ್ಖತನದ ಜೀವನ. ಲೂಕನ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ಒಬ್ಬ ಹೇಳ್ತಾನೆ, ನನ್ನ ಕಣಜವನ್ನೆಲ್ಲ ನಾನು ದೊಡ್ಡಕ್ಕೆ ಮಾಡ್ತೀನಿ, ನನಗೆ ಒಳ್ಳೆ ಬೆಳೆ ಬಂದಿದೆ, ಒಳ್ಳೆ ಲಾಭ ಸಿಕ್ಕಿದೆ ನನಗೆ ಈ ವರ್ಷ, ಅದರಿಂದ ಇರೋದನ್ನು ಒಡೆದು ಹಾಕಿ ನಾನು ಇನ್ನೂ ದೊಡ್ಡದು ಮಾಡಿ ಎಲ್ಲ ತುಂಬಿಸಿಟ್ಕೊಳ್ತೀನಿ ಅಂತ. ಆಗ ದೇವರು ಅವನಿಗೆ ರಾತ್ರಿ ಪ್ರತ್ಯಕ್ಷಪಟ್ಟು ಹೇಳ್ತಾರೆ, ಎಲ್ಲವೋ ಮೂರ್ಖ ಅಂತ ಕರೀತಾರೆ ಅವನನ್ನು. ಏನಂತ ಕರೀತಾರೆ? ಎಲ್ಲವೋ ಮೂರ್ಖ. ಎಲ್ಲೋ ಬುದ್ಧಿವಂತ ಅಂತ ಕರೆಯೋದಿಲ್ಲ. ಲೋಕದ ಜನ ಆದರೆ ನಮ್ಮನ್ನ ಏನಂತ ಕರಿತಾ ಇದ್ರು? ಬುದ್ಧಿವಂತ ಅಂತ ಕರಿತಾ ಇದ್ರು. ಯಾಕೆ ಅಂದರೆ ಬಂದಿದ್ದೆಲ್ಲ ಕೂಡಿಸಿಟ್ಕೊಳ್ಳೋದಕ್ಕೆ ಇದು ಚಿಕ್ಕ ಪಾತ್ರೆ, ಇದು ಚಿಕ್ಕ ಜಾಗ, ಆದ್ದರಿಂದ ಜಾಗ ದೊಡ್ಡಕ್ಕೆ ಮಾಡಿದ್ದಾನೆ, ಬುದ್ಧಿವಂತ ಅಂತ. ಕೆಲವರೆಲ್ಲ ಪಾಪ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದು ಯಾವ ರೀತಿ ತಗೊಳ್ತಾರೆ ಗೊತ್ತಾ? ಅಲ್ಲಿ ಇಲ್ಲಿ ಸಾಲ ಮಾಡಿ, ಅಥವಾ ಜೀವನದಲ್ಲಿ ಒಂದು 15-20 ವರ್ಷ ದುಡಿತಾರೆ. ದುಡಿದು ಕೂಡಿಸಿಟ್ಕೊಂಡು ಈಗ ಅಷ್ಟೆಲ್ಲ ಪೇಷನ್ಸ್ ಯಾರಿಗೂ ಇಲ್ಲ ಬಿಡಿ, ಕೂಡಿಸಿಟ್ಕೊಳ್ಳೋದಕ್ಕೆಲ್ಲ ಹೋಗೋದಿಲ್ಲ. ಸಾಲ ಮಾಡಿ ತಗೊಂಡು ಆಮೇಲೆ ದುಡಿದ್ಬಿಟ್ಟು ಸಾಲ ತೀರಿಸೋದು. ಮೊದಲು ಸಾಲ ಮಾಡೋದು, ಒಂದು 15-20 ಲಕ್ಷ ಸಾಲ ಮಾಡೋದು, 30-40 ಲಕ್ಷ ಸಾಲ ಮಾಡೋದು, ಆಮೇಲೆ ಏನು ಮಾಡ್ತೀವಿ? ದುಡಿದು ಬಿಟ್ಟು ಆ ಸಾಲನ ತೀರಿಸೋದು. ಅಲ್ಲಿಗೆ ನಿನ್ನ ವಯಸ್ಸು ಮುಗಿದೋಗಿರುತ್ತೆ, ಆಯಸ್ಸು ಮುಗಿದೋಗಿರುತ್ತೆ. ಇಷ್ಟೆಲ್ಲ ದುಡಿದು ಕಟ್ಟಿ ಆಮೇಲೆ ಸಾಲ ತೀರಿಸಿ ಆಮೇಲೆ ಸತ್ತೋಗೋದು. ನೀನು ಬದುಕಿದ್ಯಾವತ್ತವಾಗ? ಬದುಕಲೇ ಇಲ್ವಲ್ಲ. ಇದೇನಾ ಜೀವನ? ಇಷ್ಟೇನಾ ಜೀವನ? ಇದಕ್ಕಾಗಿನೇ ಬದುಕೋದು?
ಇವತ್ತು ಜನ ಎಷ್ಟೊಂದು ವಂಚನೆಗೊಳಗಾಗಿ, ಮೂರ್ಖತನಕ್ಕೆ ಒಳಗಾಗಿ ಬದುಕ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ ನೋಡಿದ್ರೆ. ಏನಂತ ಪ್ರಾರ್ಥನೆ ಮಾಡೋದು ಅವರಿಗೆ? ಈಗ ನೀವು ಮೈ ತುಂಬ ಸಾಲ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಬ್ರದರ್ ಅಂದರೆ ಏನಂತ ಪ್ರಾರ್ಥನೆ ಮಾಡ್ಬೇಕು ಹೇಳಿ? ನಿಮಗೆ ಸಾಲ ತೀರಲಿ ಅಂತ ಪ್ರಾರ್ಥನೆ ಮಾಡೋದಾ? ಸಾಲ ತೀರಿದ್ರೂ ನಿಮ್ಗೇನು ಪ್ರಯೋಜನ ಇಲ್ಲಲ್ಲ. ಸಾಲ ತೀರಿದ್ರೂ ಮತ್ತು ಸಾಲ ಮಾಡ್ತೀರಿ. ಸಾಲ ತೀರ್ತು ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ಸಾಲ ಮಾಡ್ಲಿಕ್ಕೆ ಹೋಗ್ತೀರಿ. ಸೊ ಸಾಲ ತೀರಿ ಏನು ಪ್ರಯೋಜನ ಆಯಿತು? ಏನು ಪ್ರಯೋಜನ ಇಲ್ಲ. ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು ಅಂದರೆ, ಇವರ ಕಣ್ಣು ಓಪನ್ ಆಗಲಿ, ಇವರ ಮನೋನೇತ್ರಗಳು ತೆರೆಯಲ್ಪಡಲಿ, ಇವರ ಆಧ್ಯಾತ್ಮಿಕ ಕಣ್ಣುಗಳು ಓಪನ್ ಆಗಲಿ. ಪ್ರಪಂಚದ ಕಣ್ಣು ಓಪನ್ ಆಗಿದೆ, ಪ್ರಪಂಚ ನಮಗೆ ಕಾಣ್ತಾ ಇದೆ, ಪ್ರಾಪಂಚಿಕವಾದ ಎಲ್ಲದು ನಮಗೆ ಇಷ್ಟ ಆಗುತ್ತೆ. ಈಗ ನಮಗೆ ಇಷ್ಟ ಆಗಬೇಕಾಗಿರೋದು ಯೇಸು ಇಷ್ಟ ಆಗಬೇಕು. ಈ ಕೈ ಎತ್ತೋದೇನು ಬೇಡ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಜವಾಗ್ಲೂ ಯೇಸು ತುಂಬ ಇಷ್ಟ? ನಿಮಗೆ ನೀವು ಹೇಳ್ಕೊಂಡ್ರೆ ಸಾಕು. ಎಷ್ಟು ಜನಕ್ಕೆ ದುಡ್ಡಂದರೆ ಇಷ್ಟ, ಲೋಕ ಅಂದರೆ ಇಷ್ಟ, ಲೋಕದ ಸುಖ ಅಂದರೆ ಇಷ್ಟ, ಲೋಕದ ಜೀವನ ಅಂದರೆ ಇಷ್ಟ, ಬೇರೆ ಬೇರೆ ಲೋಕದಲ್ಲಿ ಸಿಗೋ ಎಲ್ಲ ಇಷ್ಟ, ನಮಗೆಲ್ರಿಗೂ ಇಷ್ಟ. ಈ ಶರೀರಕ್ಕೆ ಇಷ್ಟನೇ. ಆದರೆ ನಿನ್ನ ಒಳಗಡೆ, ನಿನ್ನ ಆತ್ಮಕ್ಕೆ, ನಿನ್ನ ಹೃದಯಕ್ಕೆ, ನಿನ್ನ ಅಂತರಂಗಕ್ಕೆ ಯೇಸು ಇಷ್ಟ ಆಗಿದ್ದಾರಾ? ನಾವು ಹೇಳ್ತೀವಲ್ವಾ, ನನಗೆ ಅವನಂದರೆ ತುಂಬ ಇಷ್ಟ, ನನಗೆ ಅವಳಂದರೆ ತುಂಬ ಇಷ್ಟ, ನನಗೆ ಈ ಜಾಗ ಅಂದರೆ ತುಂಬ ಇಷ್ಟ, ನಮಗೆ ನಮ್ಮ ಅಜ್ಜ ಅಂದರೆ ತುಂಬ ಇಷ್ಟ, ಅಜ್ಜಿ ಅಂದರೆ ತುಂಬ ಇಷ್ಟ, ನಮಗೆ ತಿನ್ನೋ ವಿಷಯದಲ್ಲಿ ಈ ಥರದ ಊಟ ಅಂದರೆ ತುಂಬ ಇಷ್ಟ, ಡ್ರೆಸ್ಸು ಈ ಥರ ಡ್ರೆಸ್ ಅಂದರೆ ತುಂಬ ಇಷ್ಟ, ನಮ್ಗೆ ಈ ಥರ ಮನೆ ಅಂದರೆ ತುಂಬ ಇಷ್ಟ, ಈ ಥರ ಕಾರ್ ತುಂಬ ಇಷ್ಟ, ಈ ಥರ ಮೊಬೈಲ್ ಫೋನ್ ತುಂಬ ಇಷ್ಟ. ಅದೇ ಥರನೇ ಈ ಥರ ವಾಕ್ಯ ತುಂಬ ಇಷ್ಟ ಅಂತ ಯಾವತ್ತಾದರೂ ಬಂದಿದೆಯಾ? ಈ ಅಧ್ಯಾಯ ನಮಗೆ ತುಂಬ ಇಷ್ಟ ಆಗಿದೆ. ಬೈಬಲ್ನಲ್ಲಿ ಎಷ್ಟು ಪುಸ್ತಕ ಇದೆ? 7 ಹೌದಾ? 23 73. ಓಕೆ. ಬೈಬಲ್ನಲ್ಲಿ ಕ್ಯಾಥಲಿಕ್ ಆದರೆ 73, ಪ್ರಾಟೆಸ್ಟೆಂಟ್ ಆದರೆ 66. ಎಷ್ಟೇ ಆಗಲಿ, ಆಯಿತಾ? ಈ ಬೈಬಲ್ನಲ್ಲಿರುವ 66 ಪುಸ್ತಕದಲ್ಲಿ 73 ಪುಸ್ತಕದಲ್ಲಿ ನನಗೆ ಈ ಪುಸ್ತಕ ತುಂಬ ಇಷ್ಟ ಅಂತ ಏನಾದರೂ ಹಗಲು ರಾತ್ರಿ ಅದನ್ನು ಓದ್ತಾ ಕೂತ್ಕೊಂಡಿದ್ದೀರಾ? ಅಥವಾ ಈ ವಾಕ್ಯ ತುಂಬ ಇಷ್ಟ ಅಂತ ಅದನ್ನೇನಾದರೂ ಬಯರ್ಟ್ ಮಾಡಿಕೊಂಡು ಧ್ಯಾನ ಮಾಡಿ ಅದನ್ನು ಅನುಸರಿಸ್ತಾ ಇದ್ದೀರಾ? ಅಲ್ವಾ? ಸೊ ಇವತ್ತು ನಾವು ಇಷ್ಟಪಡ್ತಾ ಇರೋದು ಪೂರ್ತಿ ಇದೆ. ಯಾವುದು? ಆಹಾರವಲ್ಲದ್ದಕ್ಕೆ ಹಣವನ್ನು ವ್ಯಯ ಮಾಡ್ತಾ ಇದ್ದೀವಿ, ತೃಪ್ತಿ ತರದ ಆಹಾರಕ್ಕೆ ನಾವು ದುಡಿಮೆ ಮಾಡ್ತಾ ಇದ್ದೀವಿ. ನೀವು ಹೇಳ್ಬೋದು ಇದು ಹಳೆ ಒಡಂಬಡಿಕೆಯದು ವಾಕ್ಯಗಳು ಅಂತ. ಹೊಸ ಒಡಂಬಡಿಕೆಯಲ್ಲೂ ಯೇಸು ಸ್ವಾಮಿನೂ ಹೇಳಿದ್ದಾರೆ. ಇದು ಹಳೆ ಒಡಂಬಡಿಕೆ ವಾಕ್ಯನೇ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಕೂಡ ಸಂತ ಯೋಹಾನನು ಬರೆದ ಶುಭ ಸಂದೇಶದ 6ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಿಂದ ನಾವು ಓದುವಾಗ ಅಲ್ಲಿ ಯೇಸು ಸ್ವಾಮಿಯನ್ನು ಹುಡ್ಕೊಂಡು ಅನೇಕರು ಬರ್ತಾರೆ. ಯಾಕೆ ಬರ್ತಾರೆ ಗೊತ್ತಾ? ನಾವು ಇವತ್ತು ಯೇಸುನ ಹುಡ್ಕೊಂಡು ಹೋಗ್ತೀವಲ್ಲ, ಅದೇ ಥರನೇ ನಾವು ಯೇಸುನ ಹುಡ್ಕೊಂಡು ಕೆಲವೊಂದು ಧ್ಯಾನಗಳಿಗೆ ಹೋಗ್ತೀವಿ. ಆ ಧ್ಯಾನಕ್ಕೆ ಹೋದರೆ ಒಳ್ಳೆಯದಾಗುತ್ತಂತೆ, ಈ ಧ್ಯಾನಕ್ಕೆ ಹೋದರೆ ತುಂಬ ಒಳ್ಳೆಯದಾಗುತ್ತಂತೆ. ಈ ರೀತಿ ಧ್ಯಾನಕೂಟಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಇವತ್ತು ಕೇರಳದಲ್ಲೊಂದು ಧ್ಯಾನ ಕೇಂದ್ರ ಬಂದಿದೆ. ಅದು ದೇವರು ಮಾಡಿದ್ದು ನಾನು ಹೇಳೋದಿಲ್ಲ, ಪಿಶಾಚಿ ಮಾಡಿದ್ದು ಅಂತಲೇ ಹೇಳ್ತೀನಿ. ಯಾಕೆಂದರೆ ತುಂಬ ಜನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹೆಸರು ಕೃಪಾಸನ ಅಂತ ಇಟ್ಬಿಟ್ಟಿದ್ದಾರೆ. ಅವ್ರು ಹೇಳೋದು ಮಾತೆ ಮರಿಯಮ್ಮನವ್ರು ಅಲ್ಲೇನೋ ಪ್ರತ್ಯಕ್ಷರಾದರು ಅಂತ ಅವ್ರು ಹೇಳೋದು, ಆಯಿತಾ? ಪ್ರತ್ಯಕ್ಷರಾಗಿದ್ದಾರೆ. ಅದರಿಂದ ಅಲ್ಲಿ ಹೋಗಿ ನೀವು ಈ ಒಡಂಬಡಿಕೆ ಮಾಡಿಕೊಂಡ್ರೆ, ಯಾರ ಜೊತೆಗೆ? ಮಾತೆ ಮರಿಯಮ್ಮನವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು, ಒಡಂಬಡಿಕೆ ಪ್ರಾರ್ಥನೆಗಳಲ್ಲೆಲ್ಲ, ಆಯಿತಾ? ಒಡಂಬಡಿಕೆ ಮಾಡಿಕೊಂಡ್ರೆ ಅವ್ರು ಕ್ಯಾಂಡ್ಲ್ ಕೊಡ್ತಾರೆ, ಕೆಲವೊಂದು ಪ್ರಾರ್ಥನೆಗಳು ಕೊಡ್ತಾರೆ, ಕೆಲವೊಂದು ತಗಡು ಪೀಸ್ಗಳು ಕೊಡ್ತಾರೆ. ಅದನ್ನೆಲ್ಲ ಕಟ್ಕೊಂಡು ನೀವು ಆ ಪ್ರಾರ್ಥನೆಯನ್ನು ಸಿಸ್ಟಮ್ಯಾಟಿಕ್ ಆಗಿ 6 ದಿವಸನೋ 3 ದಿವಸನೋ ಅವ್ರು ಹೇಳಿದ ಟೈಮಿಗೆ ನೀವು ಮಾಡ್ತಾ ಹೋದರೆ ಆ ಕಲರ್ ಕ್ಯಾಂಡ್ಲ್ ಅಂಟಿಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ. ಹಾಗೆ ಸಾವಿರಾರು ಜನ ಹೋಗ್ತಾ ಇದ್ದಾರೆ, ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ, ಅವ್ರ ಇಷ್ಟಾರ್ಥಗಳು ನೆರವೇರ್ತಾನೂ ಇದೆ. ಸುಮ್ಮನೆ ಇಲ್ಲ, ಇಷ್ಟಾರ್ಥ ನೆರವೇರುತ್ತೆ. ಆ ಒಡಂಬಡಿಕೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ರೆ ದೇವರ ಹತ್ರ ಅಲ್ಲ, ಅವ್ರು ಹೇಳುವ ಅವ್ರ ಮದರ್ ಮೇರಿ ಹತ್ರ, ಬೈಬಲ್ನಲ್ಲಿರುವ ಯೇಸುವಿನ ತಾಯಿ ಮಾತೆ ಮರಿಯಾಳ ಹತ್ರ ಅಲ್ಲ. ಅವ್ರು ಯಾವತ್ತೂ ಕೂಡ ಈ ರೀತಿ ಒಡಂಬಡಿಕೆ ಮಾಡ್ಕೊಳ್ಳಿ ಅಂತ ಹೇಳಲೂ ಇಲ್ಲ, ಅದು ಅವ್ರಿಗೆ ಇಷ್ಟನೂ ಇಲ್ಲ. ಆ ರೀತಿ ಒಂದು ಬಿಸ್ನೆಸ್ ರೀತಿಯಲ್ಲಿ ಅವ್ರು ಕೆಲಸ ಮಾಡೋದೂ ಇಲ್ಲ. ಅವರು ತಮ್ಮ ಜೀವನವನ್ನು ಪೂರ್ತಿ ಯೇಸು ಕ್ರಿಸ್ತನಿಗೋಸ್ಕರ
ಮೀಸಲಾಗಿಸಿಕೊಂಡಂಥವರು ಅವರು ಈ ರೀತಿ ಚೀಪ್ ಕೆಲಸ ಎಲ್ಲ ಮಾಡಲ್ಲ. ದೇವರಿಗೆ ಸಲ್ಲಬೇಕಾದ ಮಹಿಮೆಯನ್ನು ಕಸ್ಕೊಳ್ಳುವಂಥವರಲ್ಲ, ಅದು ಪಿಶಾಚಿ ಕೆಲಸ. ದೇವರು ಹೇಳ್ತಾರೆ, ನನಗೆ ಸಲ್ಲಬೇಕಾದ ಮಹಿಮೆಯನ್ನು ನಾನು ಬೇರೆಯವರಿಗೆ ಸಲ್ಲಗೊಡಿಸುವುದಿಲ್ಲ. ಮತ್ತೆ ಮರಿಯಮ್ಮನವರು ಈ ಭೂಮಿಯಲ್ಲಿ ಜೀವಿಸಿದಾಗ ಯಾವತ್ತೂ ಕೂಡ ಅವರನ್ನು ಜನರು ಘನಪಡಿಸಬೇಕು, ಮಹಿಮೆ ಪಡಿಸಬೇಕು ಅಂತ ಆಸೆ ಪಟ್ಟವರು ಅಲ್ಲ. ಆದರೆ ಇವತ್ತು ಮಾತೆ ಮರಿಯಳ ಹೆಸರಿನಲ್ಲಿಯೂ ಯೇಸು ಸ್ವಾಮಿ ಹೆಸರಿನಲ್ಲಿಯೂ ಈ ರೀತಿ ಪೈಶಾಚಿಕ ಕೃತ್ಯಗಳು ಅನೇಕ ಕಡೆಗಳಲ್ಲಿ, ಕೆಲವು ಧ್ಯಾನ ಕೇಂದ್ರಗಳಲ್ಲಿ ಪ್ರೇಯರ್ ಗ್ರೂಪ್ಗಳಲ್ಲಿ ನಡೀತಾನೇ ಇದೆ. ಯಾವ ರೀತಿಯಲ್ಲಿ ಅಂದರೆ, ಮನುಷ್ಯನ ಆಸೆಗಳನ್ನು ಈಡೇರಿಸುವ ಧ್ಯಾನ ಮಂದಿರಗಳು, ಪ್ರಾರ್ಥನಾ ಕೂಟಗಳು ಇವತ್ತಿದೆ. ಜನ ಹೋಗ್ತಾ ಇದ್ದಾರೆ. ನಿಮ್ಮೂರಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಎಲ್ಲ ಊರುಗಳಲ್ಲೂ ಹೋಗ್ತಾರೆ. ಯಾಕೆಂದರೆ ಶರೀರದ ಸುಖ ಎಲ್ರಿಗೂ ಬೇಕಲ್ವಾ, ಆಸೆ ಈಡೇರಿಸ್ಕೋಬೇಕಲ್ವಾ, ಎಲ್ರಿಗೂ ಆಸೆ ಇರುತ್ತಲ್ವಾ. ಅವರವ್ರ ಆಸೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಅವ್ರವ್ರು ಹೋಗ್ತಾರೆ. ಆದರೆ ದೇವ್ರು ಯಾವತ್ತೂ ಮನುಷ್ಯನ ಆಸೆ ಈಡೇರಿಸುವಂಥ ದೇವರಲ್ಲ. ದೇವ್ರು ಯಾವತ್ತೂ ಮನುಷ್ಯನ ಜೀವನದಲ್ಲಿ ಅವ್ರ ಆಸೆನೇ ಈಡೇರಿಸ್ತಾರೆ. ಅವ್ರು ಏನು ಬಯಸ್ತಾರೋ ಅದು ನೆರವೇರಬೇಕು ನಮ್ಮ ಜೀವನದಲ್ಲಿ. ಆಗಲೇ ನಮ್ಮ ಜೀವನ ಧನ್ಯವಾಗೋದು. ಇಲ್ಲದೆ ನಮ್ಮ ಜೀವನ ಶಾಪಗ್ರಸ್ತವಾದ ಜೀವನ ಆಗ್ತದೆ. ದೇವರ ಆಸೆ ಏನು ಅಂತ ನಾವು ಕೇಳಿದ್ದೀವ? ಯಾವತ್ತಾದರೂ ಬಯಸಿದ್ದೀವ? ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೀವ? ನಮಗೆಲ್ರಿಗೂ ಆಸೆ ಇದೆ. ಹಾಗೆ ಯೇಸು ಸ್ವಾಮಿ ಟೈಮಲ್ಲೂ ಕೂಡ ಯೇಸು ಸ್ವಾಮಿನ ಹುಡ್ಕೊಂಡು ತುಂಬ ಜನ ಬಂದರು. ಯೇಸು ಸ್ವಾಮಿ ದೇವರ ಇಚ್ಛೆ ಪ್ರಕಾರ 5 ರೊಟ್ಟಿ 2 ಮೀನನ್ನು ಅದ್ಭುತಕರವಾಗಿ ಆಶೀರ್ವದಿಸಿ ಅಲ್ಲಿದ್ದಂತಹ ಸಾವಿರಾರು ಜನಕ್ಕೆ ಹಂಚಿದರು. ಜನಕ್ಕೆ ಅರ್ಥ ಆಯಿತು ಯೇಸು ಅದ್ಭುತ ಮಾಡ್ತಾರೆ ಅಂತ. ಯೇಸು ಹತ್ರ ಹೋದರೆ ಹೊಟ್ಟೆ ತುಂಬ ರೊಟ್ಟಿ ಸಿಗುತ್ತೆ, ಅದ್ಭುತ ಸಿಗುತ್ತೆ, ಮೀನು ಸಿಗುತ್ತೆ ಅಂತ ತಿಳ್ಕೊಂಡು ನಾವು ಒಂದು ಧ್ಯಾನಕ್ಕೆ ಹೋಗಿ ಏನಾದರೂ ಅದ್ಭುತ ಆದರೆ ನೆಕ್ಸ್ಟ್ 4 ಜನನ ಕರ್ಕೊಂಡು ಹೋಗ್ತೀವಲ್ಲ, ಆ ಥರ ಸಾವಿರಾರು ಜನ ಯೇಸುನ ಹುಡ್ಕೊಂಡು ಯೇಸು ಇದ್ದ ಜಾಗಕ್ಕೆ ಬಂದರು. ಆಗ ಯೇಸು ಹೇಳ್ತಾರೆ ಏನಂತ, 25ರಿಂದ ಇರೋ ವಾಕ್ಯ ಓದೋಣ. ಜಾನ್ ಚಾಪ್ಟರ್ 6 ವರ್ಸ್ 25 ಆನ್ವರ್ಡ್ಸ್. ಯೋವಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 25ರಿಂದ. ಜನರು ಯೇಸು ಸ್ವಾಮಿಯನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ, ಗುರುದೇವ ತಾವಿಲ್ಲಿಗೆ ಬಂದದ್ದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಯಾರಿಗೆ ಹೇಳ್ತಾ ಇರೋದು ಯೇಸು ಇದನ್ನ? ಯೇಸು ಸ್ವಾಮಿಯನ್ನ ಕಷ್ಟಪಟ್ಟು ಹುಡುಕೊಂಡು ಬಂದ ಜನಕ್ಕೆ ಯೇಸು ಅವ್ರನ್ನ ನೋಡಿ ಹೇಳ್ತಾ ಇದ್ದಾರೆ, ನೀವು ಇಷ್ಟು ಕಷ್ಟಪಟ್ಟು ಬೋಟೆಲ್ಲ ಹತ್ಕೊಂಡು ದೋಣಿಯೆಲ್ಲ ಹತ್ಕೊಂಡು ಸರೋವರದ ಈಚೆ ದಡಕ್ಕೆ ನನ್ನನ್ನು ಹುಡುಕೊಂಡು ಬಂದಿದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡಿದ್ದರಿಂದ. ಸೂಚಕ ಕಾರ್ಯ ನಾನು ಮಾಡಿದ್ದೊಂದು ಸೂಚಕ ಕಾರ್ಯ. ನೀವು ಅದ್ಭುತ ಅಂತ ಹೇಳ್ತೀರಿ, ಅದೊಂದು ಸೂಚಕ ಕಾರ್ಯ. ಇಟ್ಸ್ ಎ ಸೈನ್, ಸಂಕೇತ. ಓಕೆ, ಸೈನ್ ಏನು ಮಾಡುತ್ತೆ? ನಮಗೆ ಇನ್ನೊಂದು ಕಡೆಗೆ ಡೈರೆಕ್ಟ್ ಮಾಡುತ್ತೆ. ಸೈನ್ ಬೋರ್ಡ್ ಅಂತ ಕೇಳಿದ್ದೀರಾ? ಸಂಕೇತ, ಸೂಚನಾ ಫಲಕ. ಎಲ್ಲಾದರೂ ನಾವು ರೋಡಲ್ಲಿ ಟ್ರಾವೆಲ್ ಮಾಡುವಾಗ ಈ ಕಡೆಗೆ ಆ ಕಡೆಗೆ ಅಂತ ಆರೋ ಮಾರ್ಕ್ ಇರುತ್ತಲ್ವ, ಅದು ಇನ್ನೊಂದು ಕಡೆಗೆ ತೋರಿಸುತ್ತೆ ನಮಗೆ. ನಾವು ಹೋಗಬೇಕಾದ ಕಡೆ ಡೈರೆಕ್ಟ್ ಮಾಡುತ್ತೆ. ನೀವು ಯಾವುದಾದ್ರೂ ಆಫೀಸಿಗೆ ಹೋಗುವಾಗ, ದೊಡ್ಡ ಆಫೀಸ್ ಆದರೆ ಅಲ್ಲೆಲ್ಲ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ. ಈ ಕಡೆಗೆ ಇದು, ಈ ಕಡೆಗೆ ಇದು, ಆ ಕಡೆಗೆ ಅದು, ಮೇಲ್ಗಡೆಗೆ ಹೋಗಬೇಕು, 3ನೇ ಫ್ಲೋರ್ಗೆ ಹೋಗಬೇಕು, ರೈಟ್ಗೆ ಹೋಗಬೇಕು, ಲೆಫ್ಟ್ಗೆ ಹೋಗಬೇಕು, ಸೂಚನಾ ಫಲಕಗಳಿರುತ್ತೆ. ಹಾಗೆ ಯೇಸು ಕ್ರಿಸ್ತರು 5 ರೊಟ್ಟಿ ಮತ್ತು 2 ಮೀನನ್ನು 5,000 ಜನಕ್ಕೆ ಹಂಚಿದ್ದು ಅದೊಂದು ಸೂಚನೆ. ಇಟ್ಸ್ ಎ ಸೈನ್. ಯಾವುದ್ರ ಸೂಚನೆ? ಯಾವುದ್ರದ್ದು ಸೂಚನೆ ಬಿಡಿ, ಆ ಸೂಚನೆ ನಮಗೀಗ ಬೇಡ, ನಿಮ್ಗದ್ರ ಅಗತ್ಯ ಈಗ ಇಲ್ಲ, ಮುಂದೆ ಇದೆ. ಓಕೆ, ಅದೊಂದು ಸಂಕೇತ. ಅದಕ್ಕೆ ಯೇಸು ಹೇಳ್ತಾರೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದಿದ್ದು ಸೂಚಕವಾದ ಈ ಕಾರ್ಯವನ್ನು ಕಂಡು ಗ್ರಹಿಸಿಕೊಂಡಿದ್ರಿಂದ ಅಲ್ಲ. ರೊಟ್ಟಿ ತಿಂದ್ರಿ, ಮೀನು ತಿಂದ್ರಿ, ರೊಟ್ಟಿ ಮೀನು ಸಿಗುತ್ತೆ, ಗೊತ್ತಾಯ್ತು ನಿಮಗೆ. ಯೇಸು ಹತ್ರ ಹೋದರೆ ಯೇಸು ಅದ್ಭುತ ಮಾಡ್ತಾರೆ ಅಷ್ಟೇ ಗೊತ್ತಾಗಿದ್ದು ನಿಮಗೆ. ಸೂಚಕ ಕಾರ್ಯ ಕಂಡು ಗ್ರಹಿಸಿಕೊಂಡು ಬಂದಿಲ್ಲ. ಹೊಟ್ಟೆ ತುಂಬುವಷ್ಟು ಓದಿ. ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ ನೀವು ಬಂದಿದ್ದೀರಿ. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನೀಯುವ ಆಹಾರಕ್ಕಾಗಿ ದುಡಿಯಿರಿ. ಉಳಿಯುವ ಮತ್ತು ನಿತ್ಯ ಜೀವ ಸಿಗುವ ಆಹಾರಕ್ಕಾಗಿ ದುಡಿಯಿರಿ. ಹಂಗಂದ್ರೆ ಅರ್ಥ ಏನು ಗೊತ್ತಾ? ನೀವು ಸುಮ್ಮನೆ ವೇಸ್ಟ್ ಆಗಿ ಬದುಕಬೇಡಿ ಅಂತ. ನೀವು ಕೇವಲ ನಿಮ್ಮ ಶರೀರವನ್ನು ತೃಪ್ತಿಪಡಿಸ್ಲಿಕ್ಕೋಸ್ಕರ, ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಏನೋ ಒಂದು ಮಾಡಬೇಕು, ಏನೋ ಒಂದು ಆಗಬೇಕು, ಅದಕ್ಕೋಸ್ಕರ ಬದುಕಬೇಡಿ, ಅದಕ್ಕೋಸ್ಕರ ಜೀವಿಸಬೇಡಿ ಅಂತ ಯೇಸು ಸ್ವಾಮಿನೇ ಹೇಳ್ತಾ ಇದ್ದಾರೆ.
ಮತ್ತು ಯಾವುದಕ್ಕೋಸ್ಕರ ಬದುಕಬೇಕಾಗಾದ್ರೆ, ಬದುಕೋದಾದರೆ ಉಳಿಯುವ ಮತ್ತು ನಿತ್ಯ ಜೀವ ಕೊಡುವ ಆಹಾರಕ್ಕಾಗಿ ದುಡಿಯಿರಿ, ಬದುಕಿರಿ. ಅನಿತ್ಯ ಜೀವ ಕೊಡುವ ಆಹಾರ ದೇವರ ವಾಕ್ಯ, ಯೇಸು ಸ್ವಾಮಿ ಆಗಿದ್ದಾರೆ. ಯೇಸುಗಾಗಿ ಬದುಕಿ. ಬದುಕೋದಾದರೆ ಯೇಸುಗಾಗಿ, ಇಲ್ಲದೆ ಇದ್ದರೆ ಬದುಕಬೇಡಿ ಅಂತ ಅದರ ಅರ್ಥ. ಯೇಸುಗಾಗಿ ಬದುಕದೇ ಇದ್ದರೆ ನೀವು ಬದುಕಿ ಪ್ರಯೋಜನ ಇಲ್ಲ ಅಂತ. ನಮ್ಮ ಮನೆಯಲ್ಲಿ ನಾವು ಸಾಕುವಂಥ ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಯಾವುದೇ ಸಾಕು ಪ್ರಾಣಿ ಇರ್ಬೋದು, ಯಾವುದಾದ್ರೂ ದೇವರಿಗಾಗಿ ಅಂತ ಬದುಕುತ್ತಾ? ಮತ್ತೆ ಅವು ಅವುಗಳಿಗಾಗಿ ಬದುಕುತ್ತೆ. ನಾವು ಹಾಗೆ ಆಗಿಬಿಟ್ರೆ ಆ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಇಲ್ಲ. ಏನಾದರೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ. ನಮ್ಮನ್ನು ದೇವರು ಯಾವ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ? ಅವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಯಾರಿಗಾಗಿ ಸೃಷ್ಟಿ ಮಾಡಿದ್ದಾರೆ? ಅವರಿಗಾಗಿ ಸೃಷ್ಟಿ ಮಾಡಿದ್ದಾರೆ. ಇದು ನಾವು ಚೆನ್ನಾಗಿ ಮೊದಲು ಅರ್ಥ ಮಾಡ್ಕೋಬೇಕು. ದೇವರು ನಮ್ಮನ್ನು ದೇವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿದ್ದಾರೆ, ದೇವರಿಗಾಗಿ ಸೃಷ್ಟಿ ಮಾಡಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ನಾವು ಈ ಲೋಕದಲ್ಲಿ ಬದುಕಿದರೆ ಮಾತ್ರ ನೆಮ್ಮದಿ ಅನ್ನೋದು ನಮಗೆ ಸಿಗುತ್ತೆ. ಇಲ್ಲದೆ ಇದ್ದರೆ ನೀವೆಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಚರ್ಚಿಗೆ ಹೋದರೂ, ಬೈಬಲ್ ಓದಿದ್ರು, ಧ್ಯಾನಗಳಿಗೆ ಹೋದರೂ ನೆಮ್ಮದಿ ಅನ್ನೋದು ಸಿಗಲ್ಲ. ಈ ಪ್ರಪಂಚದಲ್ಲಿ ಹುಡುಕಿದ್ರೆ ಸಿಗಲ್ಲ. ನೀವು ಯಾವುದೇ ಧ್ಯಾನ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕಲರ್ ಕ್ಯಾಂಡ್ಲ್ ಕೊಡ್ತಾರೆ, ಅಂಟಿಸಿ ಕೂತ್ಕೊಳ್ಳಿ, ನೆಮ್ಮದಿ ಸಿಗಲ್ಲ. ಕ್ಯಾಂಡ್ಲ್ ಉರಿದು ಹೋಗುತ್ತಷ್ಟೇ. ನೀವು ಆಸೆ ಪಟ್ಟಿದ್ದು ಸಿಗ್ಬೋದು. ಈ ಮಾಟ ಮಂತ್ರಕ್ಕೆ ಹೋಗ್ತಾರೆ ಎಷ್ಟೋ ಜನ. ಅವ್ರಿಗೇನೋ ಒಂದು ಆಸೆ, ಅದಾಗಬೇಕು, ಅದು ಸಿಗಬೇಕು, ಅದು ನೆರವೇರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ? ಮಾಟ ಮಂತ್ರ ಮಾಡೋ ಜಾಗಕ್ಕೆ ಹೋಗ್ತಾರೆ. ಇವತ್ತು ಕೆಲವೊಂದು ಜಾಗ ಅದೇ ಥರನೇ ಇದೆ. ನಾನು ಹೇಳಿದ್ನಲ್ವ, ಧ್ಯಾನ ಕೇಂದ್ರಗಳು ಕೆಲವೊಂದು ಅದೇ ರೀತಿಯಲ್ಲೇ ಇದೆ. ಅಲ್ಲಿ ಹೋದರೆ ಎಲ್ಲ ಆಗುತ್ತೆ, ಎಲ್ಲ ಆಗಿಸ್ಕೊಳ್ಳಿಕ್ಕೆ ಹೋಗ್ತೀವಿ. ದೇವ್ರನ್ನ ಅರ್ಥಕೊಳ್ಳಿಕ್ಕಲ್ಲ, ಎಲ್ಲ ಆಗಿಸ್ಕೊಳ್ಳಿಕ್ಕೆ. ಲಾಭ ಏನು? ಏನೂ ಇಲ್ಲ. ಹಾಗಂತ ಹೇಳ್ಬಿಟ್ಟು ಅದರಿಂದ ನೆಮ್ಮದಿಯಾಗಿ ಬದುಕ್ಬೋದಾ? ಖಂಡಿತ ಆಗಲ್ಲ. ನಿತ್ಯ ಜೀವಕ್ಕಾಗಿ ತವಕ ಬರಬೇಕು ನಮ್ಮಲ್ಲಿ. ಕ್ರೈಸ್ತ ವಿಶ್ವಾಸಿಗಳು ನಾವಾದರೆ ನಮ್ಮ ಒಳಗಡೆ ನಿತ್ಯ ಜೀವಕ್ಕಾಗಿ, ಪವಿತ್ರಾತ್ಮನಿಗಾಗಿ, ಪವಿತ್ರ ಜೀವನಕ್ಕಾಗಿ, ಯೇಸು ಕ್ರಿಸ್ತನಿಗಾಗಿ ಒಂದು ಥರ್ಸ್ಟ್ ನಮ್ಮೊಳಗಡೆ ಬರಬೇಕು, ದಾಹ ನಮ್ಮಲ್ಲಿ ಬರಬೇಕು. ಇದು ಬರಬೇಕು ಅಂದರೆ ಎಲ್ಲಿಂದ ಬರ್ಸೋದು? ವಾಕ್ಯ ಕೇಳಿಸ್ಕೋಬೇಕು. ಹೆಚ್ಚು ವಾಕ್ಯ ಕೇಳಿಸ್ಕೊಳ್ತಾ ನಮ್ಮಲ್ಲಿ ಈ ದಾಹ ಬರುತ್ತೆ. ನೀವು ನೋಡಿ, ಯಾವುದಾದ್ರೂ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಏನಾಗುತ್ತೆ, ನಮ್ಗೆ ತಗೋಬೇಕು ಅನಿಸುತ್ತೆ. ಯಾವುದಾದ್ರೂ ಒಂದು ವಸ್ತು ನಾವು ಅದ್ರ ಬಗ್ಗೆ ಕೇಳಿಸ್ಕೊಳ್ತಾ ನಮಗೊಂದು ತಗೋಬಿಡೋಣ ಅನಿಸುತ್ತೆ. ಹೌದಾ? ಅದೇ ರೀತಿಯಲ್ಲೇ ದೇವರ ವಾಕ್ಯ ಕೇಳಿಸ್ಕೊಳ್ತಾ ಹಾಗಾದರೆ ಯೇಸುನ ತಗೋಬಿಡೋಣ ಅನಿಸುತ್ತೆ. ಪವಿತ್ರಾತ್ಮನ ತಗೋಬಿಡೋಣ, ನನಗೂ ಪವಿತ್ರಾತ್ಮರು ಬೇಕು ಅನಿಸುತ್ತೆ. ಹಾಗಾದರೆ ಇನ್ಮೇಲೆ ದೇವರಿಗಾಗಿ ಬದುಕಬೇಕು ನಾನು ಅಂತ ನಮ್ಮ ಜೀವನನ ದೇವರಿಗೆ ಸಮರ್ಪಣೆ ಮಾಡಿಕೊಡ್ತೀವಿ. ವಾಕ್ಯನ ಕೇಳಿಸ್ಕೊಳ್ತಾ ಇಲ್ಲ ಅಂದರೆ ಬರೀ ಮೊಬೈಲ್ ಫೋನೇ ಹಿಡ್ಕೊಂಡು ಕೂತ್ಕೊಂಡಿರ್ತೀವಿ. ಹಗಲು ರಾತ್ರಿ 24 ಗಂಟೆ ಕೆಲವ್ರ ಜೀವನನೇ ಮೊಬೈಲ್ ಫೋನು. ಭಾನುವಾರ ಮಾತ್ರ ಸಾಂಪ್ರದಾಯಿಕವಾಗಿ ಚರ್ಚಿಗೆ ಹೋಗಿ ಆ ಒಂದು ಬಾಹ್ಯವಾದ ಕರ್ಮ ಏನು ಮಾಡಬೇಕು ಅದನ್ನು ಮುಗಿಸಿ ವಾಪಸ್ ಬರ್ತೀವಿ. ಮಿಕ್ಕಿದ್ದೆಲ್ಲ ನಮ್ಮದೇ ಜೀವನ, ತಿನ್ನು ಕುಡಿ ಮಜಾ ಮಾಡು, ಮೊಬೈಲ್ ಫೋನ್ ಹಿಡ್ಕೊಂಡೇ ಇರು. ಕಷ್ಟ ಬಂದಾಗ ಮಾತ್ರ ಈ ರೀತಿ ಯಾವುದಾದ್ರೂ ಒಂದು ಜ್ಯೋತಿಷಾಲಯ ಥರ ಇರುವ ಪ್ರಾರ್ಥನೆ ಗ್ರೂಪ್ಗಳು, ಧ್ಯಾನ ಕೇಂದ್ರಗಳು, ಮಾಟಗಾರರ ಥರ ಬ್ರದರ್ಸ್ಗಳು, ಕರಿಸ್ಮ್ಯಾಟಿಕಲ್ ಸುಮಾರು ಜನ ಸಿಗ್ತಾರೆ ಇವತ್ತು. ಅವ್ರಿಗೆ ಡೊನೇಷನ್ ಕೊಟ್ಟು ಕೈಕಾಲು ಹಿಡಿದು ಏನೋ ಮಾಡಿ ನಮ್ಮದೊಂದು ಇದು ಆಗಬೇಕು, ಕಷ್ಟ ಆಗಿದೆ, ಅದು ಇದು ಅಂತ ಹೇಳಿ ಎಲ್ಲ ಸರಿ ಮಾಡಿಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತೀವಿ. ಒಂದು ವೇಳೆ ಸರಿ ಆದರೂ ನೀನು ನಂಬಿರೋದಿಲ್ಲ. ಸರಿ ಆಗ್ಬೋದು, ಪಿಶಾಚಿಗೂ ಅಲ್ಪ ಸ್ವಲ್ಪ ಅದ್ಭುತ ಮಾಡೋಕ್ಕಾಗುತ್ತೆ, ಸರಿ ಆಗ್ಬೋದು, ಆದರೂ ನೆಮ್ಮದಿ ಇರೋದಿಲ್ಲ. ಇವತ್ತು ಎಷ್ಟೋ ಜನ ಕ್ರೈಸ್ತರು ಆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಇವತ್ತೇ ಮಾನಸಾಂತರ ಪಡಿ. ಯಾಕಂದರೆ ದೇವರು ಹೇಳ್ತಾ ಇದ್ದಾರೆ, ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚಬೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದ ಪಡಿ, ಆ ಮೃಷ್ಟಾನ್ನವನ್ನು ಉಂಡು ಕಿವಿಯನ್ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿ ಕೊಟ್ಟರೆ ಎನಗೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ದೇವರು ನಮಗೆಲ್ಲರಿಗೂ ಕರೆ ನೀಡ್ತಾ ಇದ್ದಾರೆ. ಫೋರ್ಸ್ ಅಲ್ಲ, ಕರೆ. ಯೇಸು ಸ್ವಾಮಿ ಬೋಧನೆ ಮಾಡಿ ಆದಮೇಲೆ ಲಾಸ್ಟಿಗೆ ಹೇಳೋದು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ. ಒತ್ತಾಯ ಇಲ್ಲ.
ನೀವು ಊಟ ಮಾಡಬೇಕಾದ್ರೆ ಒತ್ತಾಯ ಮಾಡ್ತೀರಿ? ಇಲ್ಲ. ನಿಮಗೆ ಹಸಿವಾದಾಗ ನೀವು ಊಟ ಮಾಡ್ತೀರಿ, ದಾಹವಾದಾಗ ನೀರು ತಗೊಂಡು ಕುಡಿತೀರಿ. ಅದೇ ರೀತಿಯಲ್ಲಿ ಆತ್ಮಿಕವಾದ ಒಂದು ದಾಹ ನಮ್ಮಲ್ಲಿ ಬರಲಿ ಯೇಸು ನಾಮದಲ್ಲಿ. ನನಗೆ ಇಲ್ಲಿ ವಾಕ್ಯ ಹೇಳುತ್ತಲ್ವಾ, ನನಗೆ ವಾಕ್ಯ ಬೇಕು, ಅದು ತಿನ್ನಬೇಕು. ಯಾವ ತಿನ್ನಬೇಕು? ಕಿವಿಗೊಡಿ ನನಗೆ ಒಳಿತನ್ನು ತಿಂದು. ಯಾವುದು ಒಳಿತು ತಿನ್ನಲಿಕ್ಕೆ? ದೇವರ ವಾಕ್ಯ ಅಲ್ವಾ? ಆನಂದ ಪಡಿ ಆ ಮೃಷ್ಟಾನ್ನವನ್ನು ಉಂಡು. ಯೆರೆಮೀಯ ಪ್ರವಾದಿ ಪುಸ್ತಕ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಯೆರೆಮೀಯ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ನಿನ್ನ ನುಡಿಗಳು ನನಗೆ ಸಿಕ್ತು, ನಾನು ಅದನ್ನು ಹಾಗೆ ನುಂಗ್ಬಿಟ್ಟೆ. ಯೆರೆಮೀಯ 15:16. ಜೆರೆಮಾಯ 15:16. ನಿಮ್ಮ ವಚನಗಳು ನನಗೆ ದೊರೆತವು, ನಿನ್ನ ವಚನಗಳು ನನಗೆ ದೊರೆತವು, ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ, ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ. ಹಾಗೆಯೇ ನುಂಗಿಬಿಟ್ಟೆ. ನಿನ್ನ ವಚನಗಳು ನನಗೆ ದೊರೆತವು, ಅವುಗಳನ್ನು ಹಾಗೆಯೇ ನುಂಗಿಬಿಟ್ಟೆ. ನಿಮ್ಮ ನುಡಿಗಳು ನನಗೆ, ನಿಮ್ಮ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತಂದವು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನಗನ್ಸುತ್ತೆ ಈ ಯೆರೆಮೀಯ 15:16ನೇ ವಾಕ್ಯ ಈ ನಾಗನಹಳ್ಳಿಯಲ್ಲಿ ಉಪಯೋಗಿಸಿದಷ್ಟು ಟೈಮ್ ಬೇರೆ ಎಲ್ಲೂ ಉಪಯೋಗಿಸಿಲ್ಲ ಅಂತ ನನಗನ್ಸುತ್ತೆ ಅಲ್ವಾ? ಸಾಧಾರಣವಾಗಿ ಇಲ್ಲಿ ಈ ಊರಲ್ಲಿ ಇದನ್ನು ಎಷ್ಟು ಸಾರಿ ಹೇಳಿದ್ದೀನೋ ನನಗೆ ಗೊತ್ತಿಲ್ಲ. ಯೆರೆಮೀಯ 15:16. ಬೇರೆ ಊರುಗಳಲ್ಲಿ ಇದಿಷ್ಟು ಹೇಳಲಿಲ್ಲ. ಯಾಕಂತ ನನಗೆ ಗೊತ್ತಾಗ್ತಾ ಇಲ್ಲ, ದೇವರಿಗೆ ಗೊತ್ತು. ಜೆರೆಮಾಯ 15:16. ಆಲ್ಮೋಸ್ಟ್ ಎಲ್ಲ ಪ್ರಾರ್ಥನೆಗಳಲ್ಲೂ ಇಲ್ಲಿ ಮೊದಲೆಲ್ಲ ಪ್ರತಿ ಬುಧವಾರ ಬರ್ತಾ ಇದ್ವಿ, ಪ್ರತಿ ಬುಧವಾರ. ಆಗಂತೂ ತಿಂಗಳಲ್ಲಿ ಒಂದು 2 ಟೈಮ್ ಆದರೂ ಈ ವಾಕ್ಯ ಉಪಯೋಗಿಸಿದ್ದೀವಿ. ಇದು ಉಪಯೋಗಿಸದೆ ಪ್ರಬೋಧನೆಯೇ ಇಲ್ಲ. ಯೆರೆಮೀಯ 15:16. ಓಕೆ, ಏನಂತ ಇದೆ? ನಿಮ್ಮ ವಚನಗಳು ನನಗೆ ದೊರೆತವು, ಅವುಗಳನ್ನು ಹಾಗೆಯೇ ನಾನು ನುಂಗಿಬಿಟ್ಟೆ. ನಿಮ್ಮ ನುಡಿಗಳು ನನಗೆ ಹರ್ಷವನ್ನು ಹೃದಯಾನಂದವನ್ನು ತಂದವು. ಹಾಗಾದರೆ ದೇವರ ವಾಕ್ಯ ನೀವು ತಿಂದರೆ, ನೀವು ನುಂಗಿದರೆ, ಅಂದರೆ ಬೈಬಲ್ ವಾಕ್ಯ ಹಿಂಗೆ ಕಿತ್ಕೊಂಡು ತಿನ್ನೋದಲ್ಲ, ಓದಿದರೆ, ಧ್ಯಾನಿಸಿದರೆ, ಹೃದಯದ ಒಳಗಡೆ ಅದನ್ನು ಹಾಕ್ಕೊಂಡ್ರೆ ಏನು ಸಿಗುತ್ತಂತೆ? ಜೀವನದಲ್ಲಿ ಒಂದು ನಿಮಗೆ ಹರ್ಷ ಹೃದಯ ಸಿಗುತ್ತೆ, ಒಂದು ಆನಂದಕರವಾದ ಜೀವನ ಸಿಗುತ್ತೆ. ಒಂದು ಹರ್ಷ ಹೃದಯ ಬೇಕು ಮನುಷ್ಯನಿಗೆ ಬದುಕಲಿಕ್ಕೆ. ಎಷ್ಟೋ ಜನ ಡಿಪ್ರೆಷನ್ನಲ್ಲಿ ನೀವು ಇದ್ದೀರಾ ಅಲ್ವಾ? ಎಷ್ಟೋ ಜನ ಜೀವನದಲ್ಲಿ ಆನಂದ ಇಲ್ಲದೆ ಆನಂದವನ್ನು ಹುಡ್ಕೊಂಡು ಏನೇನೋ ಮಾಡ್ತಾ ಇದ್ದೀರಾ. ಆನಂದ ಹುಡ್ಕೊಂಡು ಎಷ್ಟೋ ಜನ ಈ ಕುಡುಕರು ಅಂತ ನಾವು ಹೇಳ್ತೀವಿ. ಯಾಕೆ ಕುಡಿಯೋಕ್ಕೆ ಹೋಗ್ತಾರೆ ಹೇಳಿ? ಜೀವನದಲ್ಲಿ ಆನಂದ ಹುಡ್ಕೊಂಡು ಹೋಗ್ತಾ ಇರೋದವರೆಲ್ಲ. ಇದು ಕುಡಿದ್ರೆ ಏನೋ ಆನಂದ ಸಿಗುತ್ತೆ, ಏನೋ ತೃಪ್ತಿ ಸಿಗುತ್ತೆ ಅಂತ ಪಿಶಾಚಿ ಅವರಿಗೆ ಸುಳ್ಳು ಹೇಳ್ತಾನೆ, ಅವರು ಅದನ್ನು ಹುಡ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಬೇರೆ ಬೇರೆ ಮಾದಕ ಪದಾರ್ಥಗಳಿಗೆ ಅಡಿಕ್ಟ್ ಆಗಿದ್ದಾರೆ, ಮೊಬೈಲ್ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ. ಎಲ್ಲ ಹುಡುಕೋದೇನು ಗೊತ್ತಾ? ಆನಂದ ಹುಡುಕೋದು. ಇದರಲ್ಲಿ ಏನೋ ಒಂದು ಆನಂದ, ಏನೋ ಒಂದು ಸುಖ ಸಿಗುತ್ತೆ, ಜೀವನ ಚೆನ್ನಾಗಾಗುತ್ತೆ ಅಂತ ಹುಡುಕ್ತಾರೆ. ಆದರೆ ಹಾಳಾಗಿ ಹೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿನ್ನ ಜೀವನ ಚೆನ್ನಾಗಾಗಬೇಕಾ? ನಿಜವಾಗ್ಲೂ ನಿನ್ನ ಜೀವನ ಚೆನ್ನಾಗಾಗಬೇಕು, ನಿನ್ನ ಮಕ್ಕಳ ಜೀವನ ಚೆನ್ನಾಗಾಗಬೇಕು, ನಿನ್ನ ಕುಟುಂಬದಲ್ಲಿ ಒಂದು ಶಾಂತಿ ಸಮಾಧಾನ ನೋಡಬೇಕಾ? ದೇವರ ವಾಕ್ಯವನ್ನು ನುಂಗು. ದೇವರೇ ಹೇಳಿದ್ದಾರೆ. ಯೆರೆಮೀಯ ಹೇಳ್ದ, ಅವನ ಅನುಭವ ಅವನು ಹೇಳ್ದ, ನನಗೆ ವಾಕ್ಯ ಸಿಕ್ತು, ನಾನು ನುಂಗುಬಿಟ್ಟೆ, ನನಗೆ ಹರ್ಷ ಆನಂದ ಸಿಕ್ತು. ನಮಗದು ಬೇಕಾ? ನುಂಗಬೇಕು. ಮನೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ನಮಗೆ ದಾಹ ಇದೆ, ನೀರು ಕುಡಿದ್ರೆ ದಾಹ ಹೋಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇವತ್ತು ತೃಪ್ತಿ ಇಲ್ಲ. ನಮ್ಮ ಜೀವನದಲ್ಲಿ ಬದುಕಲಿಕ್ಕೆ ಆಸೆ ಇಲ್ಲ. ಕೆಲವರಿಗೆ ಜೀವನ ಸಾಕಾಗಿ ಹೋಗ್ಬಿಟ್ಟಿದೆ. ಹಾಗಾದರೆ ನಿನಗೇನು ಬೇಕು ನಿಜವಾಗ್ಲೂ ಅಂದರೆ, ನಿನಗೊಂದು ಬಿಡುಗಡೆ ಬೇಕಿದ್ರಿಂದ. ಈ ಒಂದು ಇದರಿಂದ ಬಿಡುಗಡೆ ಕೊಡುವಂಥದ್ದು ಯಾವುದು ಗೊತ್ತಾ? ದೇವರ ವಾಕ್ಯ. ದೇವರ ವಾಕ್ಯವನ್ನು ನುಂಗಿ ಬೇರೆ ಏನು ಮಾಡಬೇಡಿ. ಹಗಲು ರಾತ್ರಿ ಕೂತ್ಕೊಂಡು ಇದನ್ನೇ ಒಳಗಡೆ ಹಾಕ್ಕೊಳ್ತಾ ಇರಿ. ಅದು ನಮ್ಮನ್ನು ಫ್ರೀ ಮಾಡುತ್ತೆ. ನಮಗೆ ಬೇಕಾದ ಹೃದಯ ಆನಂದವನ್ನು ದೇವರ ವಾಕ್ಯ ತಂದು ಕೊಡುತ್ತೆ. ಅದೇ ವಾಕ್ಯ ಹೇಳೋದು, ಇದು ಉಚಿತವಾಗಿ ನಿಮಗೆ ಸಿಗುತ್ತೆ ಅಂತ. ಮೊದಲನೇ ವಾಕ್ಯ, ಎಲೈ ಬಾಯಾರಿದ ಜನರೇ ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವರೇ ಬನ್ನಿ, ಅನ್ನವನ್ನು ತೆಗೆದುಕೊಂಡು ತಿನ್ನಿ. ಕ್ರಯವಿಲ್ಲದೆ, ದುಡ್ಡಿಲ್ಲ, ಫ್ರೀ. ನೀವೊಂದು ಒಳ್ಳೆ ಹೋಟ್ಲಿಗೆ ಹೋಗಿ ಒಳ್ಳೆ ಊಟ ಮಾಡಬೇಕಾದ್ರೆ ಫ್ರೀಯಾಗಿ ಕೊಡ್ತಾರಾ? ಕೊಡಲ್ಲ, ದುಡ್ಡು ಕೊಡಬೇಕಾಗುತ್ತೆ. ನಿಮ್ಗೇನಾದರೂ ಒಂದು ಒಳ್ಳೆ ವಸ್ತು, ಒಳ್ಳೇದಂದರೆ ಕಣ್ಣಿಗೆ ಇಷ್ಟವಾಗಿರೋದು ಏನಾದರೂ ಒಂದು ತಗೋಬೇಕಾದ್ರೆ ಫ್ರೀಯಾಗಿ ಸಿಗುತ್ತಾ?
ಸಿಗೋದಿಲ್ಲ, ದುಡ್ಡು ಕೊಡಬೇಕು. ನೀವು ಒಂದು ಒಳ್ಳೆ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ದುಡ್ಡು ಕೊಡಬೇಕು. ಎಲ್ಲದಕ್ಕೂ ಹಣ ಕೊಡಬೇಕು ಈ ಪ್ರಪಂಚದಲ್ಲಿ. ಆದರೆ ದೇವರು ಎಷ್ಟು ಒಳ್ಳೆಯವರು ನೋಡಿ. ನಮಗೆ ನಿಜವಾದ ಒಂದು ಸುಖ ಕೊಡ್ತೀನಿ, ಶಾಂತಿ ಕೊಡ್ತೀನಿ, ನೆಮ್ಮದಿ ಕೊಡ್ತೀನಿ, ಆನಂದ ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ, ಬನ್ನಿ ನನ್ನ ಬಳಿಗೆ. ಫಸ್ಟ್ ಬರಬೇಕು. ಬಂದು ನಾನು ಕೊಡುವಂತಹ ಈ ಒಂದು ಹಾಲು, ಈ ಒಂದು ಜೇನಿಗಿಂತ ಸಿಹಿಯಾದ ದೇವರ ವಾಕ್ಯ, ಈ ಸ್ವರ್ಗೀಯ ಮನ್ನಾ, ಈ ಆತ್ಮಿಕ ಆಹಾರ, ಇದನ್ನು ತೆಗೆದುಕೊಂಡು ತಿನ್ನಿ. ಆಗ ನೀವು ತೃಪ್ತಿಯಿಂದ ಇರ್ತೀರಿ, ಸುಖವಾಗಿ ಇರ್ತೀರಿ, ನೆಮ್ಮದಿಯಾಗಿರ್ತೀರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇದಕ್ಕೆ ದುಡ್ಡಿಲ್ಲ, ಫ್ರೀ. ಅದಕ್ಕೆ ನಾವು ಫ್ರೀ ಆಗಿರೋದ್ರಿಂದ ನಾವೇನು ಮಾಡ್ತಿದ್ದೀವಿ ಅಂತ ಚೀಪಾಗಿ ನೋಡ್ತಾ ಇದ್ದೀವಿ. ಈ ರೀತಿ ಯಾವಾಗಲೂ ಒಂದು ದಿನ ಕೂತ್ಕೊಂಡು ವಾಕ್ಯ ಕೇಳಿಸ್ಕೊಂಡ್ರೆ ಅಷ್ಟೇನು ಲಾಭ ಇಲ್ಲ. ಪ್ರತಿದಿನ ನಿಮ್ಮ ಮನೆಯಲ್ಲಿರುವ ಬೈಬಲ್ ಎತ್ಕೊಂಡು ನೀವು ಓದಬೇಕು. ಆನ್ಲೈನಲ್ಲಿ ಸಿಗುತ್ತೆ, ಎವ್ರಿ ಡೇ ಆನ್ಲೈನಲ್ಲೂ ಕೂಡ ಪ್ರೇಯರ್ ಇರುತ್ತೆ. ಇವತ್ತು ಕೂಡ ಇದೆ, ಈಗಲೂ ಕೂಡ ಕನೆಕ್ಟ್ ಆಗಿದ್ದಾರೆ ಕೆಲವರು. 10ವರೆಯಿಂದ 11ವರೆ ತನಕ ಇರೋದು. ಬಟ್ ಈಗ ಟೈಮ್ ವಾಕ್ಯಕ್ಕಾಗಿ ದಾಹ ಇರೋರು ಬಂದಿದ್ದಾರೆ, ಸುಮಾರು ಜನ, 12 ಜನ ಇದ್ದಾರೆ ಅಲ್ವಾ. ಸೊ ಸಂಜೆ 6ವರೆಯಿಂದ ಇರುತ್ತೆ. ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಡೀಟೇಲ್ ತಿಳ್ಕೊಳ್ಳಿ, ಜಾಯಿನ್ ಆಗಿ, ವಾಕ್ಯ ಕೇಳಿ. ಇವತ್ತು ಪ್ರಪಂಚ ಹೇಗಿದೆ ಅಂದರೆ ತುಂಬ ಮೋಸವಾಗಿದೆ. ಎಲ್ಲಿ ನೋಡಿದರೂ ಮೋಸ. ಆಮೇಲೆ ನಾವು ಹೇಳೋದು ಅವ್ರು ಮೋಸ ಮಾಡಿದ್ರು, ಇವರು ಮೋಸ ಮಾಡಿದ್ರು ಅಂತ. ಯಾರು ಯಾರಿಗೂ ಮೋಸ ಮಾಡಿದ್ದಲ್ಲ, ಮೋಸ ಹೋಗಿದ್ದು. ಹೇಗೆ ಮೋಸ ಹೋದ್ರಿ? ಜ್ಞಾನ ಇಲ್ಲದೆ ಮೋಸ ಹೋದ್ರಿ. ದೇವರ ಜ್ಞಾನ ಇಲ್ಲ, ದೇವರ ಅರಿವಿಲ್ಲ. ಯಾಕಿಲ್ಲ? ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯ ಇಲ್ಲ. ದೇವರ ವಾಕ್ಯ ಇಲ್ಲ ಅಂದರೆ ದೇವರ ಜ್ಞಾನ ಇಲ್ಲ. ನಿಮಗೆ ದೇವರ ಜ್ಞಾನ ಇಲ್ಲ ಅಂದರೆ ಯಾರು ಬೇಕಾದ್ರೂ ನಿಮ್ಮನ್ನು ಮೋಸ ಮಾಡ್ಬೋದು. ಪಿಶಾಚಿಯೇ ವಂಚಕ, ಅವನು ವಂಚಿಸ್ತಾನೆ ಇರ್ತಾನೆ ಜನರನ್ನ. ದೇವರು ಸುಳ್ಳು ಹೇಳಲ್ಲ, ದೇವರ ವಾಕ್ಯ ಸುಳ್ಳು ಹೇಳೋದಿಲ್ಲ. ಮನುಷ್ಯ ಸುಳ್ಳು ಹೇಳ್ಬೋದು, ಕರಿಸ್ಮ್ಯಾಟಿಕ್ ಬೋಧಕರು ಸುಳ್ಳು ಹೇಳ್ಬೋದು, ಪ್ರೇಯರಲ್ಲಿರೋರು ಸುಳ್ಳು ಹೇಳ್ಬೋದು, ಪ್ರಾರ್ಥನೆ ನಡೆಸೋರು ಸುಳ್ಳು ಹೇಳ್ಬೋದು, ಮೋಸವಾಗೂ ಬದುಕ್ಬೋದು. ಆದರೆ ಅವ್ರನ್ನ ನಂಬಿದ್ರೆ ನಾವು ಹಾಳಾಗಿ ಹೋಗ್ತೀವಿ. ಯಾರನ್ನೂ ನಂಬೇಡಿ, ದೇವ್ರನ್ನ ಮಾತ್ರ ನಂಬಿ. ದೇವ್ರು ನಂಬೋದು ಹೇಗೆ? ಅವ್ರ ವಾಕ್ಯ ನಂಬೋದು. ದೇವ್ರು ನಂಬೋದಂದರೆ ಅವ್ರ ವಾಕ್ಯದಲ್ಲಿ ನಂಬಿಕೆ ಇಡೋದು. ಅವ್ರು ಹೇಳಿದ ಸತ್ಯ ನಾನು ಇದು ಮಾಡಬೇಕು, ಅವ್ರು ಹೇಳಿದ ಸತ್ಯ ನಾನು ಇದು ಮಾಡಬಾರ್ದು, ಅವ್ರು ಹೇಳಿದ ಸತ್ಯ ನಾನು ಹೀಗೆ ಬದುಕಬೇಕು, ಅವ್ರು ಹೇಳಿದ ಸತ್ಯ ನಾನು ಹೀಗೆ ಬದುಕಬಾರ್ದು. ಅದ್ರ ಪ್ರಕಾರ ಹೋಗಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ನೋಡ್ತೀರಿ, ಸಂತೋಷ ನೋಡ್ತೀರಿ, ಹರ್ಷಾನಂದ ಸಿಗುತ್ತೆ. ಇದಕ್ಕೆ ಯಾರ್ದು ಕೈಕಾಲು ಹಿಡಿಯೋ ಅಗತ್ಯ ಇಲ್ಲ. ಇವತ್ತು ನಾವು ಸಿಕ್ಕಾಕೊಂಡಿದ್ದೀವಿ ಅನೇಕ ಕಡೆಗಳಲ್ಲಿ. ಯಾಕೆ ಗೊತ್ತಾ? ಸತ್ಯದ ಅರಿವಿಲ್ಲದೆ, ವಾಕ್ಯ ಇಲ್ಲದೆ, ದೇವರ ಜ್ಞಾನ ಇಲ್ಲದೆ, ದೈವ ಭಯವಿಲ್ಲದೆ, ದೇವರ ಅರಿವಿಲ್ಲದೆ. ಕೇವಲ ಸಂಪ್ರದಾಯಗಳು ಮಾತ್ರ ಇದೆ ನಮ್ಮಲ್ಲಷ್ಟೇ, ಒಳಗಡೆ ವಿಶ್ವಾಸ ಇಲ್ಲ. ಸಂಪ್ರದಾಯಗಳಿದೆ, ಎಲ್ಲ ಥರದ ಸಂಪ್ರದಾಯಗಳನ್ನು ಮಾಡ್ತೀವಿ ಬಾಹ್ಯವಾಗಿ. ಹಬ್ಬಗಳು, ಅದೇ ರೀತಿ ಭಾನುವಾರ, ಶುಕ್ರವಾರ, ಶನಿವಾರ, ವಾರಗಳು ಎಲ್ಲ ಮಾಡ್ತೀವಿ. ವಾರಗಳು, ದಿವಸಗಳು, ತಿಂಗಳುಗಳು ಎಲ್ಲ ಇದೆ. ಆದರೆ ಒಳಗಡೆ ಜೀವ ಇಲ್ಲ, ಒಳಗಡೆ ವಿಶ್ವಾಸ ಇಲ್ಲ, ಒಳಗಡೆ ಸತ್ಯದ ಅರಿವಿಲ್ಲ. ಅದರಿಂದ ಏನು ಮಾಡ್ಕೋಬೇಕು ಅಂದರೆ ಇದನ್ನು ತೆಗೆದುಕೊಳ್ಳಿಕ್ಕೆ ನೀವು ತೀರ್ಮಾನ ಮಾಡಬೇಕು. ದೇವರು ಕರೀತಾ ಇದ್ದಾರೆ, ಎಲೇ ಬಾಯಾರಿದ ಜನರೇ ನೀರಿನ ಬಳಿಗೆ ಬನ್ನಿ, ಹಣವಿಲ್ಲದವರೇ ಬನ್ನಿ. ನಿಮ್ಮ ಹತ್ರ ದುಡ್ಡಿಲ್ವಾ? ಬಾಯಾರಿದವರು ಬನ್ನಿ, ಬಾಯಾರಿಕೆಯಿಂದ ಬನ್ನಿ, ತೆಗೆದುಕೊಂಡು ತಿನ್ನಿ. ಏನನ್ನ? ವಾಕ್ಯವನ್ನು. ಇದು ನಿಮ್ಮ ಜೀವಿತದಲ್ಲಿ ನೀವು ತುಂಬಿಸ್ಕೊಂಡ್ರೆ ಯಾವ ರೀತಿ ಇರುತ್ತೆ ಜೀವನ ಅಂತ ವಾಕ್ಯದ ಮುಖಾಂತರ ನಾವು ನೋಡಿದ್ವಿ. ಯೆರೆಮೀಯ 15:16. ಇನ್ನೊಂದು ವಾಕ್ಯ ನೋಡೋಣ, ಕೀರ್ತನೆ 1, ಅದರಲ್ಲಿ 1ರಿಂದನೇ ಓದೋಣ. ಕೀರ್ತನೆಗಳ ಪುಸ್ತಕ ಅಧ್ಯಾಯ 1, 1ರಿಂದ ಇರತಕ್ಕಂಥ ವಾಕ್ಯಗಳು. ದುರ್ಜನರ ಆಲೋಚನೆಯಂತೆ ನಡೆಯದೆ, ದುರ್ಜನರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ, ಧರ್ಮನಿಂದಕರ ಕೂಟದಲ್ಲಿ ಕೂರದೆ. ಇವರೆಲ್ಲ ಯಾರು? ಇವರೆಲ್ಲ ಯಾರು? ಪಾಪಾತ್ಮರು ಅಂದ್ರೆ ಯಾರು? ಧರ್ಮನಿಂದಕರು ಯಾರು? ಇನ್ಯಾರು? ದುರ್ಜನರು ಯಾರು? ದುರ್ಜನರು ನಮಗೆ ಗೊತ್ತಾಗುತ್ತೆ, ಕೇಡು ಮಾಡುವವರು, ಎಲ್ಲ ಕೆಟ್ಟ ಕಾರ್ಯ ಮಾಡುವವರು, ಕೊಲೆ, ದರೋಡೆ, ರೇಪ್, ಮರ್ಡರ್, ಸುಳ್ಳು, ಮೋಸ, ವಂಚನೆ, ದುರ್ಜನರು. ದುರ್ಜನರ ಆಲೋಚನೆಯಂತೆ ನಡೆಯದೆ, ಅವರ ಆಲೋಚನೆ ಪ್ರಕಾರ ನಡೆಯೋದಿಲ್ಲ. ಓಕೆ, ನೆಕ್ಸ್ಟ್. ಪಾಪಾತ್ಮರ ಪಥದಲ್ಲಿ ಕಾಲೂರದೆ. ಪಾಪಾತ್ಮರ ಪಥ ಅಂದರೆ ಯಾವುದು? ಪಾಪಾತ್ಮರು ನಡೆಯುವ ದಾರಿ, ಪಾಪಿಗಳು ನಡೆಯುವ ದಾರಿ. ಯಾರು ಪಾಪಿಗಳು? ಯಾರು ಪಾಪಿಗಳಂದರೆ ಯಾರಲ್ಲಿ ಪವಿತ್ರಾತ್ಮ ಇಲ್ವೋ ಅವರೆಲ್ಲರೂ ಪಾಪಿಗಳೇ, ಬೈಬಲ್ ಪ್ರಕಾರ. ನನ್ನ ಪ್ರಕಾರ ಅಲ್ಲ,
ನನ್ನ ಪ್ರಕಾರ ನೀವೆಲ್ಲ ತುಂಬ ಒಳ್ಳೆಯವರು, ನಾನು ತುಂಬ ಒಳ್ಳೆಯವನು, ಎಲ್ಲರೂ ಒಳ್ಳೆಯವರೇ. ಆದರೆ ಬೈಬಲ್ ಆ ರೀತಿ ಹೇಳೋದಿಲ್ಲ. ಬೈಬಲ್ ಏನು ಹೇಳುತ್ತೆ ಅಂದರೆ, ರೋಮ 3:23 ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ. ಯಾಕೆ ಪಾಪಿಗಳು ಅಂದರೆ, ಆದಾಮನು ಮಾಡಿದ ಪಾಪದಿಂದ ನಾವೆಲ್ಲರೂ ಹುಟ್ಟಬೇಕಾದ್ರೆ ಆತ್ಮದಲ್ಲಿ ಸತ್ತವರಾಗಿ ಹುಟ್ಟಿದ್ರಿಂದ, ನಮ್ಮಲ್ಲಿ ಸತ್ತ ಆತ್ಮ ಇರೋದರಿಂದ ನಾವೆಲ್ಲರೂ ಪಾಪಿಗಳು. ನೀವೇನು ಪಾಪ ಮಾಡಿಲ್ಲ, ನೀವು ತುಂಬ ಪುಣ್ಯ ಕೆಲಸ ಮಾಡಿರ್ಬೋದು, ಆದರೂ ಪಾಪಿನೇ. ನೀವೆಷ್ಟೇ ಪುಣ್ಯ ಮಾಡಿದರೂ ನೀವು ಪಾಪಿನೇ ದೇವ್ರ ಲೆಕ್ಕದಲ್ಲಿ. ನಮ್ಮ ಲೆಕ್ಕದಲ್ಲಿ ನಾವು ಪುಣ್ಯವಂತರು ಇರ್ಬೋದು, ಅವ್ರು ತುಂಬ ಪುಣ್ಯಾತ್ಮ ಅಂತೆಲ್ಲ ಹೇಳ್ತೀವಿ ನಾವು. ನೀವು ಹೇಳ್ಬೋದು, ಊರವ್ರು ಹೇಳ್ಬೋದು, ಪ್ರಪಂಚ ಎಲ್ಲ ಹೇಳ್ಬೋದು. ಆದರೆ ದೇವರು ನಮ್ಮ ಥರ ಅಲ್ಲಲ್ಲ. ಮುಖ ನೋಡಿ ಮಣೆ ಹಾಕಲ್ಲಲ್ಲ. ಕಣ್ಣೀರು ಕ್ಯಾಂಡ್ಲು ಕಲರೆಲ್ಲ ನೋಡಿ ಮಣೆ ಹಾಕೋ ದೇವರು ಅಲ್ಲ ನಮ್ಮ ದೇವರು. ಆಯಿತಾ? ನಮ್ಮ ದೇವರು ಹೃದಯ ನೋಡುವಂಥ ದೇವರು, ಅಂತರಂಗವನ್ನು ನೋಡಿ ಕಾರ್ಯ ಮಾಡುವಂಥ ದೇವರು. ಅದರಿಂದ ಬೈಬಲ್ ಹೇಳುತ್ತೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಕೂಡ ದೇವರ ಮಹಿಮೆ ಕಳ್ಕೊಂಡವ್ರೆ ಅಂತ. ಎಲ್ಲರೂ ಅಂದರೆ ಎಲ್ಲರೂ. ಮತ್ತು ಅವರು ಇವರು ಅಂತ ಏನು ಲೆಕ್ಕ ಇಲ್ಲ. ಎಲ್ಲರೂ ಅಂದರೆ ಎಲ್ಲರೂ. ಈಗ ಎಲ್ಲರಿಗೂ ಏನು ಬೇಕು ಅಂದರೆ ರಕ್ಷಣೆ ಬೇಕು. ಎಲ್ರಿಗೂ ಯೇಸು ಬೇಕು. ಎಲ್ರಿಗೂ ಮೊದಲು ಆತ್ಮದಲ್ಲಿ ಜೀವ ಬೇಕು. ಮೊದಲು ಆ ಜೀವ ಪಡ್ಕೋಬೇಕು. ಈ ಜೀವ ಪಡ್ಕೋಬೇಕಂದ್ರೂ ವಾಕ್ಯ ಕೇಳಬೇಕು. ಆಮೇಲೆ ನೆಮ್ಮದಿಯಾಗಿ ಬದುಕಬೇಕಂದ್ರೂ ವಾಕ್ಯ ಕೇಳಬೇಕು. ವಾಕ್ಯ ಇಲ್ಲಾಂದ್ರೆ ಸತ್ತಂಗೆನೆ. ವಾಕ್ಯ ಇಲ್ಲದೆ ಇದ್ದರೆ ಸತ್ತೋದಂಗೆನೆ. ನೀವೇನು ಮಾಡಿದ್ರು ಅಷ್ಟೇ. ನೀವು ವಾಕ್ಯ ಹಿಡ್ಕೊಳ್ಳಿ, ಮೇಲೆ ಹೇಳ್ತೀರಾ. ಜೀವನದಲ್ಲಿ ಮೇಲೆ ಬರಬೇಕಾ? ವಾಕ್ಯ ಹಿಡ್ಕೊಳ್ಳಿ. ಮೇಲೆ ಬರೋದಂದರೆ ಶ್ರೀಮಂತಿಕೆಯಲ್ಲಿ ಬರೋದಲ್ಲ. ಆತ್ಮಿಕವಾಗಿ ಆನಂದದಲ್ಲಿ ಮೇಲೆ ಬರಬೇಕಾ? ಸಮಾಧಾನದಲ್ಲಿ ಮೇಲೆ ಬರಬೇಕಾ? ನೆಮ್ಮದಿಯಲ್ಲಿ ಮೇಲೆ ಬರಬೇಕಾ? ಆಸೆ ಇದೆಯಾ? ಒಂದೇ ದಾರಿ ಯೇಸು ಮಾತ್ರನೇ, ವಾಕ್ಯ ಮಾತ್ರನೇ. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ. ನನ್ನ ಕೇಳಬೇಡಿ, ಬೇರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ. ನನಗೆ ಗೊತ್ತಿರೋ ದಾರಿ ಒಂದೇ, ನಾನು ಅನುಭವಿಸ್ತಾ ಇರೋ ದಾರಿ ಒಂದೇ, ಅದು ದೇವರ ವಾಕ್ಯನೇ, ಅದು ಯೇಸು ಮಾತ್ರನೇ. ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಿಸ್ಕೋಬೋದು. ಆಸೆ ಇದ್ದರೆ ನೀವು ಆ ದಾರಿನ ಟ್ರೈ ಮಾಡಿ ನೋಡ್ಬೋದು. ಯಾಕೆ ಟ್ರೈ ಮಾಡಬಾರ್ದು? ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಯಾಕೆಂದರೆ ದೇವರ ವಾಕ್ಯದ ದಾರಿ ಟ್ರೈ ಮಾಡಿ ಫೇಲ್ ಆದವ್ರು ಒಬ್ಬರೂ ಇಲ್ಲ ಇವತ್ತಿನ ತನಕ ಪ್ರಪಂಚದಲ್ಲಿ. ಟ್ರೈ ಮಾಡದೆ ಫೇಲ್ ಆದವ್ರು ತುಂಬ ಜನ ಇದ್ದಾರೆ. ಟ್ರೈ ಮಾಡಿದವರು ಎಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ನೀವು ಟ್ರೈ ಮಾಡಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀರಾ. ಆದರೆ ನಾವು ಏನು ಆಗಿಬಿಟ್ಟಿದ್ದೀವಿ ಅಂದರೆ, ಈ ಸೈತಾನನ ವಂಚನೆಗೆ ಒಳಗಾಗಿ ಅಲ್ಲೋದ್ರೆ ಚೆನ್ನಾಗಾಗುತ್ತೆ, ಇಲ್ಲೋದ್ರೆ ಚೆನ್ನಾಗಾಗುತ್ತೆ, ಆ ಬ್ರದರ್ ಬಂದರೆ ಚೆನ್ನಾಗಾಗುತ್ತೆ, ಈ ಬ್ರದರ್ ಬಂದರೆ ಚೆನ್ನಾಗಾಗುತ್ತೆ, ಆ ಪ್ರಾರ್ಥನೆ ಚೆನ್ನಾಗಾಗುತ್ತೆ ಅಂತ ನಾವು ವಂಚನೆಗೆ ಒಳಗಾಗಿ ಅಲ್ಲಿ ಇಲ್ಲಿ ಓಡಿ 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 ಹಾಳಾಗೋಗ್ಬಿಟ್ಟಿದ್ದೀವಿ. ಪ್ರಾರ್ಥನೆಗಳನ್ನ ನಂಬಿ, ಧ್ಯಾನ ಕೇಂದ್ರಗಳನ್ನ ನಂಬಿ, ಬ್ರದರ್ಸ್ಗಳನ್ನ ನಂಬಿ ಹಾಳಾಗೋಗ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಒಂದು ಮೂಲೆಗೆ ತಳ್ಳಿಬಿಟ್ಟು ವಾಕ್ಯನ ನಂಬಿ, ವಾಕ್ಯನ ನಂಬಿ ಯೇಸುನ ನಂಬಕ್ಕೆ ಶುರು ಮಾಡಿ. ಯೇಸು ನಂಬೋದಂದ್ರೆ ವಾಕ್ಯನ ನಂಬೋದು. ಆಮೇಲೆ ನೋಡಿ ನಿಮ್ಮ ಜೀವನ ಹೇಗಾಗುತ್ತೆ ಅಂತ. ಸೂಪರ್ ಆಗುತ್ತೆ, ಬ್ಯೂಟಿಫುಲ್ ಆಗುತ್ತೆ. ಕಲಬೆರಕೆ ಮಾಡೋಕ್ಕೆ ಹೋಗಬೇಡಿ. ಈ ವಾಕ್ಯದಲ್ಲಿ ನಮ್ಗೆ ಬೇಕಾದ ಎಲ್ಲ ತೃಪ್ತಿನೂ ಇದೆ. ಪಾಪಾತ್ಮರ ಪಥದಲ್ಲಿ ಅಂದರೆ ಈ ಲೋಕದ ಜನರು ಜೀವಿಸುವ ದಾರಿಯಲ್ಲಿ. ಪಕ್ಕದ ಮನೆಯವ್ರು ಹಂಗಾಗ್ಬಿಟ್ರು, ಅವ್ರು ಹಂಗಾಗ್ಬಿಟ್ರು, ಇವ್ರು ಹಿಂಗಾಗ್ಬಿಟ್ರು, ಯಾರೂ ನೋಡಬೇಡಿ, ಎಲ್ಲ ಪಾಪಾತ್ಮರೇ. ಹಾಗಾದರೆ ಪಾಪದಿಂದ ಬಿಡುಗಡೆ ಹೊಂದಿದ ಆತ್ಮ, ಅದು ದೇವರ ಆತ್ಮ ಇರುವ ಜನ. ದೇವರ ಆತ್ಮ ಇರೋರು ಯಾವ ಕಡೆಗೆ ಹೋಗ್ತಾರೆ? ಸ್ವರ್ಗ ರಾಜ್ಯದ ಕಡೆಗೆ, ಜೀವನ, ನಿತ್ಯ ಜೀವದ ಕಡೆಗೆ, ಯೇಸುವಿನ ಕಡೆಗೆ. ಯೇಸುವನ್ನು ಗುರಿಯಾಗಿ ಇಟ್ಕೊಂಡು ಬದುಕ್ತಾರೆ. ಪಕ್ಕದ ಮನೆಯವ್ರನ್ನೂ ಅಲ್ಲ, ಅವ್ರನ್ನೂ ಅಲ್ಲ, ಇವ್ರನ್ನೂ ಅಲ್ಲ. ನಾವು ಕೆಲವು ಟೈಮ್ ಮಕ್ಕಳಿಗೆ ಓದು 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 ನೋಡು, ಅವನೆಷ್ಟು ಓದ್ತಾನೆ, ಇವಳೆಷ್ಟು ಮಾರ್ಕ್ಸ್ ತಗೊಳ್ತಾಳೆ, ಇವ್ರನ್ನೆಲ್ಲ ತೋರಿಸ್ತೀವಿ. ಯೇಸುನ ತೋರಿಸಿದ್ದೀರಾ? ಯೇಸುನ ತೋರಿಸಿದ್ರೆ ನಿಮ್ಮ ಮಕ್ಕಳು ಯಾವತ್ತೋ ಯೇಸು ಥರ ಆಗ್ತಾಯಿದ್ರು, ಯೇಸು ಹಿಂಬಾಲಕರಾಗ್ತಾಯಿದ್ರು. ನೀವು ತೋರಿಸಿದ್ದೆಲ್ಲ ಬೇರೆ ಸ್ಟೂಡೆಂಟ್ಸ್ನ ತೋರಿಸ್ತೀರಿ, ಅಕ್ಕಪಕ್ಕದ ಮನೆಯವ್ರನ್ನ ತೋರಿಸ್ತೀರಿ. ಅದಕ್ಕೆ ಅವ್ರ ಥರನೇ ನಿಮ್ಮ ಮಕ್ಕಳು ಇನ್ನೊಂದು ಥರ ಆಗಿರ್ತಾರೆ ಅಷ್ಟೇ. ಅದರಿಂದ ಅದನ್ನು ಬಿಟ್ಬಿಟ್ಟು ಯೇಸುನ ತೋರಿಸಿ. ಯೇಸುನ ತೋರಿಸ್ಲಿಕ್ಕೆ ಅಪ್ಪ ಅಮ್ಮಂಗೆ ಆಗಬೇಕಾದ್ರೆ ಮೊದಲು ಅಪ್ಪ ಅಮ್ಮ ಯೇಸುನ ನೋಡಿರ್ಬೇಕಲ್ಲ, ಅಲ್ವಾ? ಸೊ ಅದರಿಂದ ಮೊದಲು ಅಪ್ಪ ಅಮ್ಮನ ಒಳಗಡೆ ಈ ಜೀವ ಬರಲಿ, ಈ ರಕ್ಷಣೆ ಬರಲಿ. ಈಗ ಸದ್ಯಕ್ಕೆ ರಕ್ಷಣೆ ಇಲ್ಲ ಅನೇಕರಲ್ಲಿ. ರಕ್ಷಣೆ ಬಂದಾಗ ಆ ಸಂತೋಷ ಬರುತ್ತೆ, ಆನಂದ ಬರುತ್ತೆ, ಉತ್ಸಾಹ ಬರುತ್ತೆ. ಓಕೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ. ಧರ್ಮ ನಿಂದಕರು ಅಂದರೆ ಯಾವುದು? ಬರೀ ಜಡ್ಜ್ ಮಾಡ್ತಾ ಹರಟೆ ಹೊಡಿತಾ ಕೂತ್ಕೊಂಡಿರ್ತಾರಲ್ಲ. ಯಾರಾದರೂ ಏನಾದರೂ ಒಳ್ಳೇದು ಮಾಡಿದರೆ ಅದಕ್ಕೇನಾದರೂ ಒಂದು ಮಾತಾಡಿಕೊಂಡು, ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಿಕೊಂಡು, ಎಲ್ಲ ಒಳ್ಳೆಯದನ್ನು ಬ್ಲೇಮ್ ಮಾಡಿಕೊಂಡು ಕುಳಿತುಕೊಂಡಿರ್ತಕ್ಕಂಥದ್ದು. ಸೊ ಅಂಥವರ ಸಹವಾಸ ಮಾಡದೆ, ಧರ್ಮ ನಿಂದಕರ ಕೂಟದಲ್ಲಿ ಕೂರದೆ, ಪ್ರಭುವಿನ ದೇವರ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನು ಯಾರೋ ಅವನೇ ಅವಳೇ. ಹಾಗಾದರೆ ದೇವರ ದೃಷ್ಟಿಯಲ್ಲಿ ಯಾರು ಧನ್ಯರು?
ಹರಟೆ ಹೊಡ್ಕೊಂಡು ಊರು ಸುತ್ತಕೊಂಡು ಟೈಮ್ ಪಾಸ್ ಮಾಡಿಕೊಂಡು ತಿಂದು ಕುಡಿದು ಮಜಾ ಮಾಡಿಕೊಂಡು ಭಾನುವಾರ ಮಾತ್ರ ಚರ್ಚಿಗೆ ಹೋಗ್ಕೊಂಡು ಆಮೇಲೆ ಏನಾದರೂ ಬೇಕಾದಾಗ ಅಲ್ಲಿ ಇಲ್ಲಿ ಬ್ರದರ್ಸ್ಗಳ ಹತ್ರ ಧ್ಯಾನ ಕೇಂದ್ರ ಸುತ್ತೊಡ್ಕೊಂಡು ಹೋಗೋರು ಧನ್ಯರು ಅಂತ ಬೈಬಲ್ ಹೇಳ್ತಾ ಇಲ್ಲ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯದಲ್ಲಿ ಹರ್ಷಗೊಂಡು ಜೀವಿಸುವವರು ಯಾರು? ಅವರೇ ಧನ್ಯರು. ಹಗಲಿರುಳೆನ್ನದೆ ಅದನ್ನೇ ಧ್ಯಾನಿಸುತ್ತಿರುವವನಾರೋ, ಹಗಲಿರುಳೆನ್ನದೆ ಅದನ್ನೇ ಧ್ಯಾನ ಮಾಡ್ತಾ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇರುವವರು ಅವರೇ ಧನ್ಯರು. ಅವರೇ ಧನ್ಯರು. ನದಿಯ ಬದಿಯಲ್ಲೇ ಅವ್ರ ಜೀವನ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ, ಕೇಳಿಸ್ಕೊಳ್ಳಿ. ನದಿಯ ಬದಿಯಲ್ಲೇ ಬೆಳೆದಿಹ ಮರದಂತೆ, ಸಕಾಲಕ್ಕೆ ಫಲವೀವ ವೃಕ್ಷದಂತೆ, ಸಕಾಲಕ್ಕೆ ಫಲವೀಯುವ ವೃಕ್ಷದಂತೆ, ಎಲೆ ಬಾಡದೆ ಪಸಿರಿರುವ ತರುವಂತೆ, ಎಲೆ ಬಾಡದೆ ಹಚ್ಚ ಹಸಿರಾಗಿರುವ ಒಂದು ರೆಂಬೆಯಂತೆ ಸಿಗುವುದು ಅವನ ಕಾರ್ಯಗಳಿಗೆ ಸಫಲತೆ. ನೋಡಿ, ಇದು ದೇವರ ವಾಕ್ಯ, ಮನುಷ್ಯ ಹೇಳಿದ್ದಲ್ಲ, ಇದು ಯಾವುದೋ ಪ್ರವಾದಿ ಬಂದು ಹೇಳಿದ್ದಲ್ಲ, ಇದು ದೇವರೇ ಹೇಳಿರ್ತಕ್ಕಂಥ ಮಾತುಗಳು, ದೇವರ ಮಾತುಗಳಿದೆಲ್ಲ, ದೇವರ ಆಲೋಚನೆಗಳಿದೆಲ್ಲ. ದೇವರ ವಾಕ್ಯದಲ್ಲಿ ನೀವಿದ್ದರೆ ಲಾಭ ಏನು ಕೇಳಿದರೆ, ನದಿ ತೀರದಲ್ಲಿ ಇರುವ ನೀರಿನ ಪಕ್ಕದಲ್ಲಿ ಇರುವ ಒಂದು ಗಿಡ ಯಾವ ರೀತಿಯಲ್ಲಿ ಹಚ್ಚ ಹಸಿರಾಗಿ ತಕ್ಕ ಸಮಯಕ್ಕೆ ಫಲ ಕೊಡುತ್ತೋ ಅದೇ ರೀತಿ ನಿಮ್ಮ ಜೀವನ ಹಸಿರಾಗಿರುತ್ತೆ, ನಿಮ್ಮ ಕುಟುಂಬ ಜೀವನ ಹಸಿರಾಗಿರುತ್ತೆ, ನಿಮ್ಮ ಸಂಬಂಧಗಳು ಹಸಿರಾಗಿರುತ್ತೆ, ನಿಮ್ಮ ಮನಸ್ಸು ಹಸಿರಾಗೇ ಇರುತ್ತೆ, ಫಲಭರಿತ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುತ್ತೆ, ಒಳ್ಳೆಯದಾಗುತ್ತೆ. ನೀವು ಅದಕ್ಕೋಸ್ಕರ ಎಕ್ಸ್ಟ್ರಾ ಕಮಿಷನ್ ಕೊಡೋದು ಬೇಕಾಗಿಲ್ಲ, ಎಕ್ಸ್ಟ್ರಾ ಏನು ಕಲರ್ ಕ್ಯಾಂಡ್ಲ್ ಇಟ್ಕೊಂಡು ನಾಟಕ ಮಾಡೋದು ಬೇಕಾಗಿಲ್ಲ, ಯಾವ ಮಾಟ ಮಂತ್ರಕ್ಕೆ ಹೋಗೋದು ಬೇಕಾಗಿಲ್ಲ, ಯಾರ ಬಗ್ಗೆ ಕಂಪ್ಲೇಂಟ್ ಹೇಳೋದು ಬೇಕಾಗಿಲ್ಲ. ದೇವರೇ ಮಾಡ್ತಾರೆ, ನೀವೇನು ಮಾಡೋದಿಲ್ಲ. ನಮ್ಮ ಕೆಲಸ ಒಂದೇ, ದೇವರಲ್ಲಿ ಆನಂದಿಸೋದು. ದೇವರಲ್ಲಿ ಆನಂದಿಸೋದು ಹೇಗೆ? ಅವರ ವಾಕ್ಯ. ಏನು ಕಷ್ಟ ಆಗುತ್ತೆ ನಮಗೆ? ಕಷ್ಟ ಏನಾಗಲ್ಲ, ಇದರಷ್ಟು ಸುಲಭ ಬೇರೆ ಯಾವುದೂ ಇಲ್ಲ. ಅಡುಗೆ ಮಾಡೋದು ಕಷ್ಟನೋ ಸುಲಭನೋ? ಕಷ್ಟ, ಅದಕ್ಕಿಂತ ಸುಲಭ ಇದು. ಯಾಕಂದರೆ ಅಡುಗೆ ಮಾಡೋದು ಕಷ್ಟ, ಪಾತ್ರೆ ತೊಳೆಯೋದು ಕಷ್ಟ, ಸ್ನಾನ ಮಾಡೋದು ಕಷ್ಟ, ಎಲ್ಲ ಕಷ್ಟನೇ. ಸುಲಭ ಕೆಲಸ ಏನು ಗೊತ್ತಾ? ಬೈಬಲ್ ಹಿಡ್ಕೊಂಡು ಕೂತ್ಕೊಂಡು ಓದ್ತಾ ಇದ್ರೆ ಎಷ್ಟು ಸುಲಭ ಅಲ್ವಾ? ಅದೇ ಮಾಡಿದರೆ ಸಾಕ ಕೇಳಬೇಡಿ, ಅದು ಮಾಡಿ, ಅದು ಮಾಡುವಾಗ ಅದು ಹೇಳುತ್ತೆ ಏನು ಮಾಡಬೇಕು ಅಂತ, ಅದನ್ನು ಮಾಡಿ. ಹೇಗೆ ಬದುಕಬೇಕು ಅಂತ ಬೈಬಲ್ ತೋರಿಸ್ಕೊಡುತ್ತೆ, ಹಾಗೆ ಬದುಕಿ. ಜೀವನ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯಾರನ್ನೋ ಪಕ್ಕದ ಮನೆಯವ್ರನ್ನ ನೋಡಿ ಬದುಕಕ್ಕೆ ಹೋಗಬೇಡಿ, ಊರಿನವ್ರನ್ನೆಲ್ಲ ನೋಡಿ ಬದುಕಕ್ಕೆ ಹೋಗಬೇಡಿ. ಕೆಸರು ಗುಂಡಿಗೆ ಬಿದ್ದು ಕೆಸರು ತಿನ್ನಬೇಕಾಗತ್ತೆ, ಮಣ್ಣು ತಿನ್ನಬೇಕಾಗತ್ತೆ. ಆಮೇಲೆ ನಾವು ನೋಡಬೇಕಾಗಿರೋದು ಒಬ್ಬರನ್ನೇ, ಯೇಸು ಕ್ರಿಸ್ತರನ್ನ. ನಮಗಾಗಿ ಬಂದು ನಮ್ಮ ಪರವಾಗಿ ಶಿಲುಬೆ ಮೇಲೆ ಸತ್ತು, ನಮ್ಮ ಬದಲಿಗೆ ಶಿಲುಬೆ ಮೇಲೆ ಸತ್ತು ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮನ್ನು ನಿತ್ಯ ಮರಣದಿಂದ ರಕ್ಷಣೆ ಮಾಡಿದ ರಕ್ಷಕನಾದ ಯೇಸು ಕ್ರಿಸ್ತರನ್ನ ಮಾತ್ರ ನೋಡಿ, ಅವ್ರನ್ನ ನೋಡಿ ಬದುಕಿ. ಆಗೇನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಈ ಲೋಕದಲ್ಲಿ ಏನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ, ಸಮಾಧಾನವೂ ಸಿಗುತ್ತೆ. ನಮ್ಗೆ ಅದೇ ಬೇಕಾಗಿರೋದು. ಅದರಿಂದ ಕಡೆಯದಾಗಿ ಇದನ್ನು ಓದಿ ನಿಲ್ಲಿಸೋಣ. ಯೆಶಾಯ ಪ್ರವಾದಿ ಪುಸ್ತಕ 55ನೇ ಅಧ್ಯಾಯ 3ನೇ ವಾಕ್ಯ. ಕಿವಿಯನ್ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ, ಬದುಕಿ ಬಾಳುವಿರಿ ನೀವು ಕಿವಿಗೊಟ್ಟರೆ ನನಗೆ. ಕಿವಿಯನ್ನಿತ್ತ ತಿರುಗಿಸಿ ಬನ್ನಿ ನನ್ನ ಬಳಿಗೆ. ಯಾರ ಬಳಿಗೆ? ನನ್ನ ಬಳಿಗೆ ಅಂದರೆ ಯೇಸುವಿನ ಬಳಿಗೆ, ದೇವರ ಬಳಿಗೆ ನೀವು ಮಾನಸಾಂತರ ಪಟ್ಟು ಬನ್ನಿ. ಕಿವಿ ತಿರುಗಿಸಿ ಅಂದರೆ ನಿಮ್ಮ ಹೃದಯವನ್ನು ತಿರುಗಿಸಿ ಅಥವಾ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿ ಅಂತ. ಮೊದಲು ನಿಮ್ಮ ಕಿವಿಯನ್ನು ದೇವರ ವಾಕ್ಯಕ್ಕೆ ತಿರುಗಿಸಿ. ಏನೆಲ್ಲ ಈ ಪ್ರಪಂಚದಲ್ಲಿ ಕೇಳಿಸ್ಕೊಳ್ತಾ ಇದ್ದೀವೋ ಅಲ್ಲಿ ಇಲ್ಲಿ ಆ ಕಡೆ ಅಲ್ಲ ನಮ್ಮ ಗಮನ ಹೋಗಬೇಕಾಗಿರೋದು. ನಮ್ಮ ಗಮನ ಹೋಗಬೇಕಾಗಿರೋದು ದೇವರ ವಾಕ್ಯದ ಕಡೆ. ದೇವರೇನು ಹೇಳ್ತಾರೆ, ದೇವರೇನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೀರಿ, ಆಗ ನಮ್ಮ ಜೀವನ ಆಶೀರ್ವಾದ ಆಗುತ್ತೆ. ನೀವು ಬದುಕಿ ಬಾಳುವಿರಿ. ದೇವರಿಗೆ ಕಿವಿಗೊಟ್ಟರೆ ನೀವು ಬದುಕಿ ಬಾಳುವಿರಿ, ಕಿವಿಗೊಡದೇ ಇದ್ದರೆ ಹಾಳಾಗಿ ಹೋಗುವಿರಿ. ಕೇಳುವುದಕ್ಕೆ ಕಿವಿಯುಳ್ಳವಳು ಕೇಳಿಸಿಕೊಳ್ಳಲಿ. ಒಂದು ಹೇಳ್ತೀನಿ, ಯಾರಿಗೂ ಯಾರನ್ನೂ ಉದ್ಧಾರ ಮಾಡೋಕ್ಕಾಗಲ್ಲ, ಆಯಿತಾ? ಯಾರಿಗೂ ಯಾರನ್ನೂ ಹಾಳು ಮಾಡೋಕ್ಕೂ ಆಗಲ್ಲ. ನೀನು ಉದ್ಧಾರ ಆದರೆ ನೀನೇ ಉದ್ಧಾರ ಆಗೋದು, ನೀನು ಹಾಳಾದರೆ ನೀನೇ ಹಾಳಾಗೋದು. ಯಾರನ್ನೂ ಹಾಳು ಮಾಡೋಕ್ಕೂ ಆಗಲ್ಲ, ಉದ್ಧಾರ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ನಿನ್ನ ಸ್ವಂತ ಬುದ್ಧಿ ದೇವರು ಕೊಟ್ಟಿದ್ದಾರೆ. ನೀನು ಬೇಕಾದ್ರೆ ಹೇಗೆ ಬೇಕಾದರೂ ಬದುಕ್ಬೋದು. ಸ್ವಾತಂತ್ರ್ಯ ದೇವರು ನಮಗೆ ಕೊಟ್ಟಿದ್ದಾರೆ. ನೀನು ಕ್ರೈಸ್ತರಾಗಿ ಕ್ರಿಸ್ತನಿಗಾಗಿನೂ ಬದುಕ್ಬೋದು, ಕ್ರಿಶ್ಚಿಯನ್ ಆಗಿ ಪಿಶಾಚಿಗೋಸ್ಕರನೂ ಬದುಕ್ಬೋದು. ಹೇಗೆ ಬೇಕಾದರೂ ಬದುಕ್ಬೋದು. ಇವತ್ತೆಷ್ಟೋ ಕ್ರೈಸ್ತರು ಕ್ರೈಸ್ತರೇ, ಆದರೆ ಪಿಶಾಚಿ ಸೇವೆ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಬರೀ ಲೋಕ, ತಿನ್ನು, ಕುಡಿ, ಮಜಾ,
ದುಡ್ಡು ದುಡ್ಡು ದುಡ್ಡು, ಜೀವನ ಇರೋದೇ ದುಡಿಮೆ. ಕ್ರೈಸ್ತರಾದ ನೀವು ಕ್ರಿಸ್ತನಿಗಾಗಿನೂ ಬದುಕ್ಬೋದು. ಕ್ರಿಸ್ತನಿಗಾಗಿ ಬದುಕೋದಂದ್ರೆ ಹೇಗೆ? ಯೇಸುಗಾಗಿ ಬದುಕೋದಂದ್ರೆ ಹೇಗೆ? ದೇವ್ರಿಗೆ ಏನು ಹೇಳಿದಾರೋ ಆ ಪ್ರಕಾರ ನಾವು ಜೀವಿಸೋದು ದೇವರಿಗಾಗಿ ಬದುಕೋದಂದರೆ. ದೇವರಿಗಾಗಿ ಬದುಕುವಾಗ ದೇವರ ಒಂದು ಸಂರಕ್ಷಣೆ ನಮಗಿರುತ್ತೆ, ದೇವರ ಸಹಾಯ ಇರುತ್ತೆ, ದೇವರ ಸಾನ್ನಿಧ್ಯ ಇರುತ್ತೆ. ಅದರಿಂದ ನಾವು ಕೇಳಿಸಿಕೊಂಡಂಥ ಈ ಸತ್ಯಗಳಿಗೆ ಕಿವಿ ಕೊಟ್ಟು ಒಂದು ಒಳ್ಳೆ ತೀರ್ಮಾನ ಮಾಡೋಣ. ಇನ್ನು ಮುಂದೆ ನಾನು ನನ್ನ ಮನೆಯವರೆಲ್ಲರೂ ದೇವರಿಗಾಗಿ ಬದುಕ್ತೀವಿ. ಯೆಹೋಶುವ ಹೇಳಿದ ಹಾಗೆ ನಾನು ನನ್ನ ಮನೆಯವರು ದೇವರ ಸೇವೆ ಮಾಡ್ತೀವಿ, ದೇವರಿಗಾಗಿ ಬದುಕ್ತೀವಿ ಅಂತ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೆಹೋಶುವ ಹೇಳ್ತಾರೆ. ಜೋಶುವ 24:15. ಯೆಹೋಶುವ 25:24-15 ಏನಂತ ಹೇಳ್ತಾರೆ? 24ನೇ ಅಧ್ಯಾಯ ಜೋಶುವ. ಸರ್ವೇಶ್ವರನಿಗೆ ಸೇವೆ ಸಲ್ಲಿಸಿರಿ, ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ನಿಮಗೆ ಇದು ಸರಿ ಕಾಣದಿದ್ದರೆ ಯಾರಿಗೆ ನೀವು ಸೇವೆ ಸಲ್ಲಿಸಬೇಕೆಂದಿದ್ದೀರಿ? ಹಿಂದೆ ಆರಿಸಿಕೊಳ್ಳಿ, ಹಿಂದೆ ಹಾಳಾಗ್ತೀಯೋ ಉದ್ಧಾರ ಆಗ್ತೀಯೋ ಹಿಂದೆ ಆರಿಸ್ಕೊ, ಹಿಂದೆ ಆರಿಸಿಕೊಳ್ಳಿ. ನಿಮ್ಮ ಪೂರ್ವಜರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿ ಬೇಡ, ಸಾಕ್ಬಿಡಿ. ಹಿಂದೆ ಆರಿಸಿಕೊಳ್ಳಿ, ನಾನು ನನ್ನ ಮನೆಯವರು ಸರ್ವೇಶ್ವರನಿಗೆ ಸೇವೆ ಸಲ್ಲಿಸುತ್ತೇವೆ. ನಾನು ನನ್ನ ಮನೆಯವರು ನಾನು ನನ್ನ ಮನೆಯವರು ನಾನು ನನ್ನ ಮನೆಯವರು ಆರಿಸ್ಕೊಳ್ಳಿ ನೀವೇ ಸರ್ವೇಶ್ವರನಿಗೆ, ಯೇಸು ಕರ್ತನಿಗೆ ಸೇವೆ ಮಾಡ್ತೀರಾ. ಸೇವೆ ಮಾಡೋದಂದ್ರೆ ಬೈಬಲ್ ಹಿಡ್ಕೊಂಡು ಹೋಗೋದು ಆ ಥರ ಅಲ್ಲ. ಅವರನ್ನು ಆರಾಧಿಸುತ್ತಾ, ಅವರನ್ನ ಪ್ರೀತಿಸುತ್ತಾ, ಅವರ ಆಜ್ಞೆಗಳನ್ನು ಅನುಸರಿಸುತ್ತಾ, ಅವ್ರು ಏನು ಹೇಳ್ತಾರೋ ಅದರ ಪ್ರಕಾರ ಬದುಕೋದು. ತುಂಬ ಸುಲಭ ಜೀವನ, ಆಯಿತಾ? ಒಳ್ಳೆ ಜೀವನ, ಆಶೀರ್ವಾದದ ಜೀವನ. ಯಾವಾಗ ನಾವು ಮನುಷ್ಯರನ್ನ ನೋಡಿ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕ್ತೀವೋ ಟೆನ್ಷನ್ ಆಗಿಬಿಡುತ್ತೆ, ಜೀವನ ಸಾಕು ಅನಿಸ್ಬಿಡುತ್ತೆ, ಸತ್ತೋಗೋಣ ಅನಿಸ್ಬಿಡುತ್ತೆ. ಆದರೆ ಯೇಸುಗೋಸ್ಕರ ಬದುಕುವಾಗ ನಿಮ್ಮ ಜೀವನಕ್ಕೊಂದು ಅರ್ಥ ಬರುತ್ತೆ, ಜೀವನದಲ್ಲಿ ತೃಪ್ತಿ ಬರುತ್ತೆ, ಬದುಕಿದ್ದಕ್ಕೂ ಸಾರ್ಥಕ ಆಗುತ್ತೆ. ಅದರಿಂದ ಅಂಥ ಒಂದು ಜೀವನವನ್ನು ಜೀವಿಸಲಿಕ್ಕೆ ಯೇಸು ಸ್ವಾಮಿ ನಮಗೆಲ್ಲರಿಗೂ ಕರೆ ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಅವರು ನಮ್ಮೆಲ್ಲರನ್ನೂ ಪ್ರೀತಿಸ್ತಾ ಇದ್ದಾರೆ. ನಾವು ಯಾರು ನಾಶವಾಗಿ ಹೋಗೋದು ಅವರಿಗೆ ಇಷ್ಟ ಇಲ್ಲ. ನಾವೆಲ್ಲರೂ ವಿಶ್ವಾಸ ಇಟ್ಟು ಜೀವೋದ್ಧಾರ ಪಡೆಯಬೇಕು, ರಕ್ಷಣೆ ಪಡೆಯಬೇಕು. ಅದೇ ದೇವರ ಇಚ್ಛೆ. ಎಷ್ಟು ಒಳ್ಳೆಯ ದೇವರಲ್ವಾ? ಇಷ್ಟು ಒಳ್ಳೆಯ ದೇವರು ನಮಗೆ ಸಿಕ್ಕಿರೋದೇ ನಮ್ಮ ಸೌಭಾಗ್ಯ. ಆದರೆ ಆ ದೇವ್ರನ್ನ ನೀವು ಕಂಡುಕೊಂಡಿದ್ದೀರಾ ಜೀವನದಲ್ಲಿ? ಕಂಡುಕೊಳ್ಳದೆ ಇದ್ದರೆ ಇವತ್ತೇ ತೀರ್ಮಾನ ಮಾಡಿ ಇನ್ನು ಬದುಕೋದಾದರೆ ಆ ದೇವರಿಗೋಸ್ಕರ ಹಗಲಿರುಳೆನ್ನದೆ ಪ್ರಭುವಿನ ಧರ್ಮಶಾಸ್ತ್ರ ದೇವರ ವಾಕ್ಯದಲ್ಲಿ ನಾನು ಆನಂದಿಸ್ತೇನೆ. ಇವತ್ತಿಂದ ಇಷ್ಟು ದಿನ ನಾನು ಯಾವುದರಲ್ಲೋ ಆನಂದಿಸಿ ಜೀವನ ಹಾಳು ಮಾಡ್ಕೊಂಡ್ಬಿಟ್ಟೆ, ನನ್ನ ಆನಂದನೆಲ್ಲ ಕಳ್ಕೊಂಡ್ಬಿಟ್ಟೆ. ಇವತ್ತಿನಿಂದ ನನ್ನ ಕರ್ತನಲ್ಲಿ, ನನ್ನ ಯೇಸುವಿನಲ್ಲಿ, ಅವರ ವಾಕ್ಯದಲ್ಲಿ ನಾನು ಆನಂದಿಸ್ತೇನೆ ಅಂತ ಒಂದು ಒಳ್ಳೆ ತೀರ್ಮಾನ ಮಾಡಿ ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗುತ್ತೆ, ನಿಮ್ಮ ಸೋಲು ಗೆಲುವಾಗಿ ಮಾರ್ಪಾಡಾಗುತ್ತೆ, ನಿಮ್ಮ ರೋಗಗಳು ಕೂಡ ದೇವರ ಇಚ್ಛೆ ಇದ್ದರೆ ಸೌಖ್ಯ ಹೊಂದ್ಕೊಳ್ಳುತ್ತೆ. ಯಾಕಂದರೆ ಎಷ್ಟೋ ರೋಗಗಳು ಇವತ್ತು ಬಂದಿರೋದು ನಾವು ಪಿಶಾಚಿನ ಸೇವೆ ಮಾಡೋದ್ರಿಂದ. ಕ್ರಿಶ್ಚಿಯನ್ ಆಗಿದ್ದು ಪಿಶಾಚಿ ಹಿಂದೆ ಹೋಗ್ತಾ ಅವನ ಅನ್ಯೋನ್ಯತೆಯಲ್ಲಿ ಬದುಕೋದ್ರಿಂದ ಎಷ್ಟೋ ರೀತಿಯಲ್ಲಿ ಸಾಲಗಳು, ರೋಗಗಳು, ಕಷ್ಟಗಳು ಬಂದು ಒದ್ದಾಡ್ತಾ ಇದ್ದೀವಿ. ಮತ್ತು ನಾವು ಮಾಡೋದೇನು? ಯಾವುದಾದ್ರೂ ಪುಣ್ಯಕ್ಷೇತ್ರ, ಧ್ಯಾನ ಕೇಂದ್ರ ಸುತ್ತಕೊಂಡು ಈಗ ಸರಿಯಾಗಿಬಿಡ್ಬೇಕು ಬೇಗ. ಅಲ್ಲೂ ದೇವ್ರನ್ನ ಹುಡುಕೋದಿಲ್ಲ, ಅಲ್ಲೂ ಹುಡುಕೋದು ನಮ್ಮ ಸುಖನೇ. ಇದರಿಂದ ಹೊರಗೆ ಬಂದರೆ ಸಾಕಪ್ಪ. ಅದರಿಂದ ಮೊದಲು ನೀನು ಹೊರಗೆ ಬರಬೇಕಾಗಿರೋದು ಪಾಪದಿಂದ, ಒಳಗಡೆ ಇರೋ ಪಾಪದಿಂದ, ಮರಣದಿಂದ, ಒಳಗಡೆ ಇರೋ ಮರಣದಿಂದ. ಇದರಿಂದ ಹೊರಗಡೆ ಬರೋದು ಹೇಗೆ? ಯೇಸು ಒಳಗಡೆ ಬಂದಾಗ. ಯೇಸು ಒಳಗಡೆ ಬರೋದು ಯಾವಾಗ? ನೀನು ವಾಕ್ಯ ಹಿಡ್ಕೊಂಡಾಗ, ಶುಭ ಸಂದೇಶ ಹಿಡ್ಕೊಂಡಾಗ, ವಿಶ್ವಾಸ ಇಟ್ಟಾಗ ಖಂಡಿತವಾಗಲೂ ಇದು ಸಾಧ್ಯ ಆಗುತ್ತೆ. ದೇವರು ಎಲ್ಲರನ್ನೂ ಪ್ರೀತಿಸ್ತಾರೆ, ನಿಮ್ಮೆಲ್ಲರನ್ನೂ ಯೇಸು ಸ್ವಾಮಿ ಪ್ರೀತಿಸ್ತಾರೆ. ನಮ್ಮ ಮೇಲೆ ಅವರಿಗೆ ಪ್ರೀತಿ ಇರೋದ್ರಿಂದನೇ ಈ ವಾಕ್ಯಗಳನ್ನ ಅವರು ನಮಗೆ ಕೊಟ್ಟಿದ್ದಾರೆ. ನಾವು ಯಾರು ನಾಶವಾಗಬೇಕೆಂದಲ್ಲ, ವಿಶ್ವಾಸವಿಟ್ಟು ರಕ್ಷಣೆ ಪಡ್ಕೋಬೇಕು.